ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಈ ವಾರದ ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂತಹ ಟಾಪ್ 100 ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಮೀನ್ಸ್ ಹೇಳೋದಾದ್ರೆ ಮಾರ್ಚ್ 15ರಿಂದ ಮಾರ್ಚ್ 21ರವರೆಗೆ ನಡೆದಿರತಕ್ಕಂತಹ ಎಲ್ಲ ಪ್ರಚಲಿತ ಘಟನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಾವು ಅನಾಲಿಸಿಸ್ ಕ್ಲಾಸ್ಗಳನ್ನು ಸಹ ಮಾಡ್ತಾ ಇದ್ವಿ RRB NTPC ಗ್ರಾಜುಯೇಷನ್ ಎಕ್ಸಾಮ್ದು. ಸೊ ಅದನ್ನು ಸಹ ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಬಹಳ ಉಪಯೋಗ ಆಗುತ್ತೆ, ಸರಿನಾ? ನಿಮಗೆ ಅಲ್ಲಿಂದ ಪ್ರಶ್ನೆಗಳು ಸಾಕಷ್ಟು ರಿಪೀಟ್ ಆಗ್ತವೆ, ಸರಿನಾ? ಸೊ ಹಾಗಾದ್ರೆ ಬನ್ನಿ ಇಂದಿನ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಇತ್ತೀಚೆಗೆ ಭಾರತದ 94ನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿ ಯಾರು ಹೊರಹೊಮ್ಮಿದ್ದಾರೆ ಅಂತ ಕೇಳಿದಾನೆ, ಸರಿನಾ? ಯಾರು ಅಂತ ಕೇಳಿದ್ರೆ ಆಪ್ಷನ್ ಎ ಕೊಟ್ಟಿದ್ದಾನೆ ಮಯಾಂಕ್ ಚಕ್ರವರ್ತಿ, ಆಪ್ಷನ್ ಬಿ ಅರ್ಜುನ್ ಎರಗೈಸಿ, ಆಪ್ಷನ್ ಸಿ ಪ್ರಜ್ಞಾನಂದ, ಆಪ್ಷನ್ ಡಿ ಏನಿದೆ ಅಂದರೆ ಗುಕೇಶ್ ಡಿ ಅವರು ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಅಂತ ಹೇಳ್ತೀವಿ. ಯಾರು? ಈ ಒಂದು ಮಯಾಂಕ್ ಚಕ್ರವರ್ತಿ ಅವರು. ಸೊ ನಿಮ್ಗೆ ಗೊತ್ತಿರಲಿ, ನಾರ್ತ್ ಈಸ್ಟ್ನ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಅಂತ ಅಂದ್ರೂ ಸಹ ನಿಮಗೆ ಇವರೇ ಆಗ್ತಾರೆ. ಯಾರು? ಈ ಒಂದು ಮಯಾಂಕ್ ಚಕ್ರವರ್ತಿ ಅವರು. ಹಾಗಾದರೆ ಇಲ್ಲಿವರೆಗೂ ಸಹ ಆ 8 ರಾಜ್ಯಗಳಿಂದ ಒಬ್ಬರೂ ಸಹ ಈ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿರಲಿಲ್ವಾ? ಹೌದು, ಆಗಿರಲಿಲ್ಲ. ಸೊ ಈ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಮಯಾಂಕ್ ಚಕ್ರವರ್ತಿ ಅಂತ ಹೇಳ್ತೀವಿ, ಸರಿನಾ? ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಇದೆ, ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನಾರ್ತ್ ಈಸ್ಟ್ ಬಗ್ಗೆ ಸಂಬಂಧಪಟ್ಟಿದೆ. ಆ್ಯಂಡ್ ದೆನ್ ಆ ನಾರ್ತ್ ಈಸ್ಟ್ನ ಮೊದಲ ವ್ಯಕ್ತಿ ಇವರಾಗಿದ್ದಾರೆ. ಯಾರು ಅಂದರೆ ಒಂದು ಮಯಾಂಕ್ ಚಕ್ರವರ್ತಿ ಅನ್ನೋ ಹೇಳ್ತೇವೆ, ಸರಿನಾ? ಸೊ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಒಂದು ಚೆಸ್ ಕ್ರೀಡೆಗೆ ಅತಿ ಹೆಚ್ಚು ಯೋಗದಾನವನ್ನು ನೀಡಿರ್ತಕ್ಕಂತಹ ರಾಜ್ಯ ಯಾವುದು ಅಂತ ನಿಮಗೆ ಕೇಳ್ತಾನೆ. ಯಾವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ರಾಜ್ಯ ಯಾವುದು ಸರ್? ಕರ್ನಾಟಕವಾ? ಅಲ್ಲ. ಸೊ ಬದಲಾಗಿ ಒಂದು ತಮಿಳುನಾಡು ಅಂತ ಹೇಳ್ತೀವಿ. ಸೊ ವಿಶ್ವನಾಥನ್ ಆನಂದ್ ಅವರು ಯಾವ ರಾಜ್ಯದವರು? ತಮಿಳುನಾಡು. ಆ್ಯಂಡ್ ದೆನ್ ಈ ಒಂದು ಗುಕೇಶ್ ಡಿ ಅವರು ಯಾವ ರಾಜ್ಯದವರು? ತಮಿಳುನಾಡು. ಆ್ಯಂಡ್ ದೆನ್ ಈ ಒಂದು ಪ್ರಜ್ಞಾನಂದ ಅವರು ಯಾವ ರಾಜ್ಯದವರು? ತಮಿಳುನಾಡು. ಆರ್ ವೈಶಾಲಿ ಅವರು ಯಾವ ರಾಜ್ಯದವರು? ತಮಿಳುನಾಡು, ಸರಿನಾ? ಸೊ ಮೀನ್ಸ್ ಅತಿ ಹೆಚ್ಚಾಗಿ ಒಂದು ಚೆಸ್ಗೆ ಕೊಡುಗೆ ನೀಡಿರ್ತಕ್ಕಂಥ ಪ್ರತಿಭೆಗಳು ಬಂದಿರತಕ್ಕಂಥದ್ದು ಈ ಒಂದು ತಮಿಳುನಾಡು ರಾಜ್ಯದಿಂದ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಮಾರ್ಕ್ ಜುಕರ್ಬರ್ಗ್ ದಾಖಲೆಯನ್ನು ಮುರಿದು ವಿಶ್ವದ ಅತ್ಯಂತ ಕಿರಿಯ ಸ್ವಯಂ ನಿರ್ಮಿತ ಬಿಲಿಯನಿಯರ್ ಆಗಿ ಯಾರು ಹೊರಹೊಮ್ಮಿದ್ದಾರೆ ಅಂತ ಕೇಳಿದ್ದಾನೆ, ಸರಿನಾ? ಯಾರು? ಆಪ್ಷನ್ ಎ ರಿತೇಶ್ ಅಗರ್ವಾಲ್, ಆಪ್ಷನ್ ಬಿ ಸೂರ್ಯ ಮಿಧಾ ಅವರು, ಆಪ್ಷನ್ ಸಿ ಶ್ರೇಯಸ್ ಹೊಸೂರ್ ಅವರು, ಆಪ್ಷನ್ ಡಿ ಏನಿದೆ ಅಂದರೆ ನಿಖಿಲ್ ಕಾಮತ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಂತ ಹೇಳ್ತೀವಿ. ಯಾರು? ಈ ಒಂದು ಸೂರ್ಯ ಮಿಧಾ ಅವರು, ಸರಿನಾ? ಸೊ ಈ ಒಂದು ಸೂರ್ಯ ಮಿಧಾ ಅವರು ಇತ್ತೀಚೆಗೆ ಈ ಒಂದು ಮಾರ್ಕ್ ಜುಕರ್ಬರ್ಗ್ ಅವರ ದಾಖಲೆಯನ್ನು ಮುರಿದು ವಿಶ್ವದ ಅತ್ಯಂತ ಕಿರಿಯ ಸ್ವಯಂ ನಿರ್ಮಿತ ಬಿಲಿಯನಿಯರ್ ಆಗಿದ್ದಾರೆ, ಸರಿನಾ? ಸೊ ಸ್ವಯಂ ನಿರ್ಮಿತ ಬಿಲಿಯನಿಯರ್. ಹಾಗಾದ್ರೆ ಇಂಗ್ಲೀಷಲ್ಲಿ ಏನಂತ ಹೇಳ್ಬೋದು ಇವ್ರನ್ನ? ಏನಂತ ಹೇಳ್ಬೋದು? ಸೆಲ್ಫ್ ಮೇಡ್ ಬಿಲಿಯನಿಯರ್ ಅಂತ ಹೇಳ್ತೀವಿ, ಸರ್. ಏನಂತ ಹೇಳ್ತೀವಿ? ಒಂದು ಸೆಲ್ಫ್ ಮೇಡ್ ಬಿಲಿಯನಿಯರ್ ಅಂತ ಹೇಳ್ತೀವಿ. ಯಾರು? ಈ ಒಂದು ಸೂರ್ಯ ಮಿಧಾ ಅವರು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಈ ಒಂದು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ IAFC 130J MRO ಸೌಲಭ್ಯಕ್ಕೆ ಡಿಜಿಟಲ್ ಬೆನ್ನೆಲುಬನ್ನು ಒದಗಿಸಲು ಯಾವ ಕಂಪನಿಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಅಂತ ಕೇಳಿದ್ದಾನೆ, ಸರ್. ಯಾರು? ಈ ಒಂದು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಅವರು. ಸೊ ಯಾವ ಒಂದು ಕಂಪನಿಯ ಜೊತೆಗೆ? ಯಾವ ಕಂಪನಿ? ಆಪ್ಷನ್ ಎ ಇನ್ಫೋಸಿಸ್, ಆಪ್ಷನ್ ಬಿ ವಿಪ್ರೋ, ಆಪ್ಷನ್ ಸಿ ಒಂದು ರಾಮ್ಕೋಸ್ ಟೀಮ್ಸ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಆಪ್ಷನ್ ಡಿ ಏನಿದೆ ಒಂದು HML ಟೆಕ್ನಾಲಜೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರಾಮ್ಕೋ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಯಾವುದು? ಒಂದು ರಾಮ್ಕೋ ಸಿಸ್ಟಮ್ಸ್ ಅನ್ನೋದು. ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಯಾವ ಭಾರತೀಯ ಕಂಪನಿಯು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ $300 ಬಿಲಿಯನ್ ಸಂಸ್ಕರಣಾಗಾರ ಪಾಲುದಾರಿಕೆಯನ್ನು ಘೋಷಿಸಿದೆ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಯಾವ ಭಾರತೀಯ ಕಂಪನಿ ಅದು? ಯಾವ ಕಂಪನಿ ಆಗಿದೆ ಅದು? ಆಪ್ಷನ್ ಎ ಅದಾನಿ ಗ್ರೂಪ್ಸ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಏನು ಕೊಟ್ಟಿದ್ದಾರೆ? ಟಾಟಾ ಸನ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಆಪ್ಷನ್ ಸಿ ONGC ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಆಪ್ಷನ್ ಡಿ ಏನಿದೆ ಅಂದರೆ ಒಂದು ರಿಲಯನ್ಸ್ ಇಂಡಸ್ಟ್ರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ರಿಲಯನ್ಸ್ ಇಂಡಸ್ಟ್ರೀಸ್. ಈ ಒಂದು ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಈ ಅಮೆರಿಕದ ಕಂಪನಿಯ ಜೊತೆಗೆ ಸಂಸ್ಕರಣಾಗಾರ ಪಾಲುದಾರಿಕೆಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ, ಸರಿನಾ? ಸೊ ಯಾರ ಜೊತೆಗೆ ಅಂತ ಹೇಳ್ತೀವಿ ಸ್ಪೆಷಲಿ ಅಂದರೆ ಒಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆಗೆ. ಎಷ್ಟು ಬಿಲಿಯನ್ ಡಾಲರ್ ಅಂತ ಕೇಳಿದ್ರೆ $300 ಬಿಲಿಯನ್ ಅಂತ ಹೇಳ್ತೀವಿ. ಏನು? ಸಂಸ್ಕರಣಾಗಾರ ಪಾಲುದಾರಿಕೆಯನ್ನು ಹೊಂದಿದೆ. ಯಾರು? ಈ ಒಂದು ರಿಲಯನ್ಸ್ ಇಂಡಸ್ಟ್ರೀಸ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಇತ್ತೀಚೆಗೆ ಅಸ್ಸಾಂನ PMFME ಓಕೆ ಇನ್ಕ್ಯುಬೇಷನ್ ಸೆಂಟರ್ ಅನ್ನು ಉದ್ಘಾಟಿಸಿದವರು ಯಾರು ಅಂತ ಕೇಳಿದರೆ, ಯಾರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ? ಆಪ್ಷನ್ ಎ ಅಮಿತ್ ಶಾ, ಆಪ್ಷನ್ ಬಿ ನಿತಿನ್ ಗಡ್ಕರಿ ಅವರು, ಆಪ್ಷನ್ ಸಿ ಏನಿದೆ ಅಂದರೆ ಚಿರಾಗ್ ಪಾಸ್ವಾನ್ ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಆಪ್ಷನ್ ಡಿ ಏನಿದೆ ಅಂದರೆ ಈ ಒಂದು ಪಿಯೂಷ್ ಗೋಯಲ್ ಅವರು ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು ಚಿರಾಗ್ ಪಾಸ್ವಾನ್ ಅವರು. ಯಾರು ಅಂದರೆ ಒಂದು ಚಿರಾಗ್ ಪಾಸ್ವಾನ್ ಅವರು. ನೆನ್ಪಿಟ್ಕೊಳ್ಳಿ, ಯಾವುದನ್ನ ಇವರು ಉದ್ಘಾಟನೆ ಮಾಡಿದ್ದಾರೆ ಅಂದರೆ
FME ಈ ಒಂದು ಇನ್ಕ್ಯುಬೇಷನ್ ಸೆಂಟರನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಈ ಒಂದು ಅಸ್ಸಾಮಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಏನು ಇದನ್ನ ನೆನಪಿಟ್ಕೊಳ್ಳಿ. ಓಕೆ, ಒಂದು ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೇಳ್ತೀವಿ. ಎಲ್ಲಿ ಒಂದು ಅಸ್ಸಾಮಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು BCCIನಿಂದ ಕ್ರಿಕೆಟರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಯಾರನ್ನು ಗೌರವಿಸಲಾಗುವುದು ಅಂತ ಕೊಟ್ಟಿದ್ದಾನೆ. ಸರ್, ಈ ಒಂದು BCCI ಕ್ರಿಕೆಟರ್ ಆಫ್ ದ ಇಯರ್ ಅಂತ ಒಂದು ಪ್ರಶಸ್ತಿಯನ್ನು ನೀಡಿದೆ. ಯಾರಿಗೆ ನೀಡಲಾಗಿದೆ? ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾರಿಗೆ ನೀಡಲಾಗಿದೆ ಸರ್? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಶುಭ್ಮನ್ ಗಿಲ್ ಅವರು. ನೆನ್ಪಿಟ್ಕೊಳ್ಳಿ, ಶುಭ್ಮನ್ ಗಿಲ್ ಅವರಿಗೆ ಒಂದು ಕ್ರಿಕೆಟರ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಸರಿನಾ? ಸೊ ಆ್ಯಂಡ್ ದೆನ್ ನಿಮ್ಗೆ ಇನ್ನೊಂದು ಸಹ ಇರುತ್ತೆ. ಸೊ ಈ ಆಪ್ಷನ್ ನೀವು ಹಾಕಲ್ಲ. ಯಾಕೆ ಹಾಕಲ್ಲ? ಸೊ ಇವಾಗ ಎಲ್ಲರೂ ಸಹ T20 ವರ್ಲ್ಡ್ ಕಪ್ ಹೈಪಿಂದ ಇವಾಗ ಜಸ್ಟ್ ಇಳಿದಿದ್ದೀರಾ. ಸೊ ಮೀನ್ಸ್ T20 ವರ್ಲ್ಡ್ ಕಪ್ಪಲ್ಲಿ ಶುಭ್ಮನ್ ಗಿಲ್ ಇರಲಿಲ್ಲ. ಸೊ ಮೀನ್ಸ್ ಅವ್ರು ಆಟವು ಸಹ ಆಡಿಲ್ಲ ಇತ್ತೀಚೆಗೆ, ಆ್ಯಂಡ್ ಏನು ಚೆನ್ನಾಗಿ ಸಹ ಆಡಿಲ್ಲ. ಸೊ ಇವ್ರಿಗೆ ಹೇಗೆ ಕೊಡ್ತಾರೆ ಅಂತ ಆಪ್ಷನ್ ಹಾಕೋದ್ರೆ ಜಸ್ಪ್ರೀತ್ ಬುಮ್ರಾ ಹಾಕ್ಬೋದು, ಇಲ್ಲಾಂದರೆ ಸಂಜು ಸ್ಯಾಮ್ಸನ್ ಹಾಕ್ಬೋದು. ಬಟ್ ನಿಮ್ಗೆ ಗೊತ್ತಿರಲಿ 2025 ಇದನ್ನು ಸಂಪೂರ್ಣವಾಗಿ ಇಯರ್ನ ಕನ್ಸಿಡರ್ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಯಾರಿಗೆ? ಶುಭ್ಮನ್ ಗಿಲ್ ಅವರಿಗೆ. ಓಕೆ, ಸೊ ಜಸ್ಟ್ 1 ತಿಂಗಳು 2 ತಿಂಗಳದ ಅಂತಲ್ಲ, ಸಂಪೂರ್ಣವಾಗಿ 2025 ಜನವರಿಯಿಂದ 2025 ಡಿಸೆಂಬರ್ವರೆಗೆ ಆಡಿರ್ತಕ್ಕಂಥ ಅತ್ಯುತ್ತಮ ಆಟವನ್ನು ಗಮನಿಸಿ ಕೊಟ್ಟಿದ್ದಾರೆ. ಸೊ ದ್ಯಾಟ್ಸ್ ವೈ ಯು ಶುಡ್ ಸೇ ಶುಭ್ಮನ್ ಗಿಲ್ ಅಂತ ಆನ್ಸರ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಮಹಿಳೆಯರಲ್ಲಿ ಯಾರು? ಆಬ್ವಿಯಸ್ಲಿ ಸ್ಮೃತಿ ಮಂದಾನ ಅವರು. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇದು ನಿಮಗೆ ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ SSC ಆ್ಯಂಡ್ ದೆನ್ RRB ಎಕ್ಸಾಮ್ಗೆ. ಓಕೆ, ಇವರಾಗಿರಲಿ. ಆ್ಯಂಡ್ ದೆನ್ ಸ್ಮೃತಿ ಮಂದಾನ ಇಬ್ಬರ ಹೆಸರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ಸಚಿವಾಲಯವು ಟೆಲಿಗ್ರಾಮ್ಗೆ ಎಲ್ಲ ಕಡಲ್ಗಳ್ಳತನದ ವಿಷಯವನ್ನು ತೆಗೆದುಹಾಕಲು ಸೂಚನೆ ನೀಡಿದೆ ಅಂತ? ಕಡಲ್ಗಳ್ಳತನ ಅಂದರೆ ಏನು ಇನ್ ಕನ್ನಡದಲ್ಲಿ? ಪೈರೇಟೆಡ್ ಕಂಟೆಂಟ್ಸ್ ಅಂತ ಹೇಳ್ತೀವಿ, ಗೊತ್ತಾ? ಲೈಕ್ ಇವಾಗ ಪೈರೇಟೆಡ್ ಮೂವಿ, ಇವಾಗ ಜಸ್ಟ್ ಬಿಫೋರ್ ಎಸ್ಟರ್ಡೇ ಯಾವ ಮೂವಿ ರಿಲೀಸ್ ಆಗಿದೆ? ಯಾವುದು ರಿಲೀಸ್ ಆಗಿದೆ? ಓಕೆ, ಲವ್ ಮಾಕ್ಟೇಲ್ 3 ಮೂವಿ ರಿಲೀಸ್ ಆಗಿದೆ ಅಲ್ವಾ? ಸೊ ಒಂದು ಲವ್ ಮಾಕ್ಟೇಲ್ 3 ಮೂವಿ ನಿಮ್ಗೆ ಆಲ್ರೆಡಿ ಟೆಲಿಗ್ರಾಮಲ್ಲಿ ಸಿಗ್ತಾ ಇರುತ್ತೆ ನೋಡಿ. ಆ ರೀತಿ ಅದು ಏನಾಗಿದೆ? ಪೈರೇಟೆಡ್ ಆಗಿದೆ ಅಲ್ವಾ? ಸೊ ಈ ಒಂದು ಸಿನಿಮಾದವರ ಒಂದು ಪರ್ಮಿಷನ್ ಇದೆಯಾ ಅದಕ್ಕೆ? ಇಲ್ಲ. ಸೊ ಆ ರೀತಿ ಪೈರೇಟೆಡ್ ಆಗಿರ್ತಕ್ಕಂತಹ ಎಲ್ಲ ವಿಷಯಗಳನ್ನು ತೆಗೆದು ಹಾಕೋಕ್ಕೆ ಸೂಚನೆ ನೀಡಿದೆ. ಯಾರಿಗೆ? ಈ ಒಂದು ಟೆಲಿಗ್ರಾಮ್ಗೆ. ಹಾಗಾದರೆ ಆ ಒಂದು ಸಚಿವಾಲಯ ಯಾವುದು ಅಂತ ಕೇಳಿದ್ದಾರೆ. ಯಾವ ಸಚಿವಾಲಯ ಆಗಿದೆ ಅದು? ಯಾವ ಸಚಿವಾಲಯ ಸರ್ ಅದು? ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗಿದೆ ಸರ್ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅಂತ ಹೇಳ್ತೀವಿ. ಸರ್ನ ಯಾವುದೇ ಒಂದು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದವರು ಅದಕ್ಕೆ ಸೂಚನೆ ನೀಡಿದ್ದಾರೆ. ಯಾರಿಗೆ? ಟೆಲಿಗ್ರಾಮ್ಗೆ. ಏನಂತ? ಈ ಒಂದು ಪೈರೇಟೆಡ್ ವಿಷಯಗಳನ್ನೆಲ್ಲವನ್ನು ಸಹ ನೀವು ಡಿಲೀಟ್ ಮಾಡಬೇಕು ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು INS ತ್ರಿಖಂಡ ಯಾವ ದೇಶದ 58ನೇ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಭಾಗವಹಿಸಿತು ಅಂತ ಕೇಳಿದ್ದಾನೆ. ಯಾವ ದೇಶ? ಆಪ್ಷನ್ ಎ ಮಾರಿಷಿಯಸ್, ಆಪ್ಷನ್ ಬಿ ಮಾಲ್ಡೀವ್ಸ್, ಆಪ್ಷನ್ ಸಿ ಸಿಷೆಲ್ಸ್, ಆಪ್ಷನ್ ಡಿ ಏನಿದೆ ಒಂದು ಶ್ರೀಲಂಕಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಸರ್? ಈ ಒಂದು ಮಾರ್ಚ್ ತಿಂಗಳಲ್ಲಿ ಯಾವ ದೇಶದ ಒಂದು ರಾಷ್ಟ್ರೀಯ ದಿನಾಚರಣೆ ಕಂಡುಬರುತ್ತೆ? ಯಾವ ದೇಶ ಅಂದರೆ ಸರ್ ಆಬ್ವಿಯಸ್ಲಿ ಯಾವುದು? ಮಾರಿಷಿಯಸ್ದು ಕಂಡುಬರುತ್ತೆ. ಹೆಸರನ್ನ ಯಾವ ದೇಶ ಅಂತ ಹೇಳ್ತೀವಿ? ಒಂದು ಮಾರಿಷಿಯಸ್ದು ಕಂಡುಬರುತ್ತೆ. ಸೊ ಇದರ 58ನೇ ರಾಷ್ಟ್ರೀಯ ದಿನಾಚರಣೆಯಲ್ಲಿ ನಮ್ಮ INS ತ್ರಿಖಂಡ ಭಾಗವಹಿಸಿದೆ. ಹೆಸರನ್ನ ಯಾವುದು ಅಂತ ಹೇಳ್ತೀವಿ? INS ತ್ರಿಖಂಡ. ಓಕೆ, ಯಾವುದು? ಈ ಒಂದು INS ತ್ರಿಖಂಡ ಅಂತ ಹೇಳ್ತೀವಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಇದು ನಿಮಗೆ ಜಾಸ್ತಿ ಫೋಕಸ್ ಮಾಡೋದು RRB ಎಕ್ಸಾಮಲ್ಲಿ ಫೋಕಸ್ ಮಾಡ್ತಾನೆ INS. ಓಕೆ, ಸೊ ಈ ರೀತಿ ಎಲ್ಲವೂ ಸಹ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅಗ್ರಿ ಫುಡ್ ಗ್ಲೋಬಲ್ ಸಮ್ಮೇಳನವನ್ನು ಉದ್ಘಾಟಿಸಿದವರು ಯಾರು ಅಂತ ಕೇಳಿದ್ದೇನೆ. ಸರ್ ಯಾವುದು ಈ ಒಂದು ಅಗ್ರಿ ಫುಡ್ ಗ್ಲೋಬಲ್ ಸಮ್ಮೇಳನ ಅಂತ ಹೇಳ್ತೀವಿ? ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ? ಆ್ಯಂಡ್ ದೆನ್ ಯಾರು ಉದ್ಘಾಟನೆ ಮಾಡಿದ್ದಾರೆ? ಆಪ್ಷನ್ ಎ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಆಪ್ಷನ್ ಬಿ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಆಪ್ಷನ್ ಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಆಪ್ಷನ್ ಡಿ ಏನಿದೆ ಅಂದರೆ ಜಗದೀಪ್ ಧನ್ಕರ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾರು ಇದನ್ನು ಉದ್ಘಾಟನೆ ಮಾಡಿದ್ದಾರೆ? ಯಾರು ಮಾಡಿರಬಹುದು ಸರ್? ದ್ಯಾಟ್ ಈಸ್ ನನ್ನದರ ನಮ್ಮ ಭಾರತದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು. ಓಕೆ, ಯಾರು ಅಂತ ಹೇಳ್ತೀವಿ? ಒಂದು ದ್ರೌಪದಿ ಮುರ್ಮು ಅವರು ಅಂತ ಹೇಳ್ತೀವಿ. ಏನನ್ನು ಉದ್ಘಾಟನೆ ಮಾಡಿದರೆ? ಅಗ್ರಿ ಫುಡ್ ಗ್ಲೋಬಲ್ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿ ಉದ್ಘಾಟನೆ ಮಾಡಿದರೆ? ಈ ಒಂದು ನವದೆಹಲಿಯಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು OBC ಮೀಸಲಾತಿಯಲ್ಲಿ ಕ್ರಿಮಿ ಲೇಯರ್ ಅನ್ನು ನಿರ್ಧರಿಸಲು ಸುಪ್ರೀಂ ಕೋರ್ಟ್ ಯಾವುದಕ್ಕೆ ಏಕೈಕ ಆಧಾರವೆಂದು ಪರಿಗಣಿಸಲು ನಿರಾಕರಿಸಿದೆ ಅಂತ ಕೊಟ್ಟಿದ್ದಾನೆ. ಏನನ್ನ? ಈ ಒಂದು ಪೋಷಕರ ಆದಾಯ, ಜಾತಿ ಪ್ರಮಾಣ ಪತ್ರ, ಶೈಕ್ಷಣಿಕ ಅರ್ಹತೆ, ಸರ್ಕಾರಿ ಹುದ್ದೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಾಗಬಹುದು ಹೇಳ್ಬೋದಾ? ಯಾವುದು? ಪೋಷಕರ ಆದಾಯವನ್ನು ಮಾತ್ರ ಈ ಒಂದು ಕ್ರಿಮಿ ಲೇಯರ್ನ ಅಡಿಯಲ್ಲಿ ನಾವು ನಿರ್ಧರಿಸಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಸರ್ನ ಯಾರು? ಈ ಒಂದು ಸುಪ್ರೀಂ ಕೋರ್ಟ್ ಕೇಳ್ತಾನೆ, ತೀರ್ಪಿನ ಬಗ್ಗೆ ಕೇಳ್ತಾನೆ. ನೆನ್ಪಿಟ್ಕೊಳ್ಳಿ, ಸ್ಪೆಷಲಿ ಇದನ್ನು ಫೋಕಸ್ ಮಾಡೋದು RRB ಎಕ್ಸಾಮಲ್ಲಿ ಫೋಕಸ್ ಮಾಡ್ತಾನೆ. ಲೈಕ್ ಈ NTPC ಎಕ್ಸಾಮ್ ಆಗಿರಲಿ, ಆ್ಯಂಡ್ ದೆನ್ ನೆಕ್ಸ್ಟ್ NTPC ಆ್ಯಂಡ್ ದೆನ್ ಅದಕ್ಕಿಂತ ಅಬೋ ಏನು ಎಕ್ಸಾಮ್ ಇದೆ ಅಲ್ವಾ? ಸೊ ಆ ಎಕ್ಸಾಮಲ್ಲಿ ನಿಮಗೆ ಈ ತೀರ್ಪಿನ ಬಗ್ಗೆ, ಸುಪ್ರೀಂ ಕೋರ್ಟ್ ಆಗಿರಲಿ, ಹೈಕೋರ್ಟಿನ ಪ್ರಮುಖ ತೀರ್ಪಿನ ಮೇಲೆ ಪ್ರಶ್ನೆ ಕೇಳ್ತಾನೆ. ಓಕೆ, ಸೊ ಲೈಕ್ ನಾನು ಇವಾಗ ಓದ್ಕೊಂಡಿದ್ದೀನಿ ಬಿಡಿ ಸರ್, ಕೇಶವಾನಂದ ಭಾರತಿ ಓದ್ಕೊಂಡಿದ್ದೀನಿ, ಬೇರುವಾರಿ ಪ್ರಕರಣ ಓದ್ಕೊಂಡಿದ್ದೀನಿ, ಆ್ಯಂಡ್ ದೆನ್ LIC ಇಂಡಿಯಾ ಆ ಪ್ರಕರಣವನ್ನು ಓದ್ಕೊಂಡಿದ್ದೀನಿ ನಾನು. ಸರಿನಾ? ಸೊ ಮೀನ್ಸ್ ಈ ಪ್ರಕರಣಗಳಾಯಿತು. ಸೊ ಅದು ನಿಮಗೆ ಜಸ್ಟ್ ಸ್ಟ್ಯಾಟಿಕಲಿ ಕನ್ಸಿಡರ್ ಆಗ್ತದೆ. ಅದು ಹೇಗೆ ಅಂತಂದರೆ
ಕಾನ್ಸ್ಟಿಟ್ಯೂಷನಲ್ಲಿ ಅದನ್ನು ಓದ್ಕೊಂಡಿರ್ತೀರ ಆ ಪೊಲಿಟಿ ಸಬ್ಜೆಕ್ಟಲ್ಲಿ. ಓಕೆ, ಸೊ ಅದನ್ನು ಹೊರತಾಗಿ ಕರೆಂಟ್ ಅಫೇರ್ಸಲ್ಲಿ ಈ ಒಂದು ತೀರ್ಪಿನ ಬಗ್ಗೆ ನೋಡ್ಕೊಳ್ಳಿ, ಯಾಕಂದರೆ ಪ್ರಶ್ನೆನ ಕೇಳ್ತಾನೆ ಇದ್ರ ಮೇಲೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಏಷ್ಯಾ ಕಪ್ ಬಿಲ್ಲುಗಾರಿಕೆ 2027ರ ಎರಡನೇ ಹಂತವನ್ನು ಭಾರತವು 22 ವರ್ಷಗಳ ನಂತರ ಎಲ್ಲಿ ಆಯೋಜಿಸಲಿದೆ ಅಂತ ಕೇಳಿದಾನೆ. ಏನನ್ನ ಆಯೋಜನೆ ಮಾಡಲಾಗಿದೆ ಈ ಒಂದು ಏಷ್ಯಾ ಕಪ್ ಬಿಲ್ಲುಗಾರಿಕೆ? ಓಕೆ, ಏಷ್ಯಾ ಕಪ್ ಏಷ್ಯಾ ಆರ್ಚರಿ ಕಪ್ ಅಂತ ಹೇಳಿದ್ವಿ ಸರಿನಾ. ಸೊ ಇದು 2027ರಲ್ಲಿ ಎರಡನೇ ಹಂತವನ್ನು ನಮ್ಮ ಭಾರತ ಆಯೋಜನೆ ಮಾಡ್ತಾ ಇದೆ ಅಂತೆ. ಸೊ ಎಲ್ಲಿ ಇದನ್ನು ಆಯೋಜನೆ ಮಾಡ್ತಾ ಇದೆ, ಎಷ್ಟು ವರ್ಷಗಳ ನಂತರ? 22 ವರ್ಷಗಳ ನಂತರ. ಸೊ ಎಲ್ಲಿ ಅಂದರೆ ಸರ್ ದಟ್ ಈಸ್ ಇನ್ ನವದೆಹಲಿ ಅಂತ ಹೇಳ್ತೀವಿ ಸರ್. ಎಲ್ಲಿ ಒಂದು ನವದೆಹಲಿಯಲ್ಲಿ ಒಂದು ಬಿಲ್ಲುಗಾರಿಕೆಯನ್ನು ಆಯೋಜನೆ ಮಾಡ್ತಾ ಇದೆ. ಯಾವ ದೇಶ? ನಮ್ಮ ಭಾರತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪೈ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಪೈ ಅಂತಂದ್ರೆ ಏನಂತ ಹೇಳ್ತೀವಿ? 3.14. ಸೊ 3 ಅಂತಂದರೆ 3ನೇ ತಿಂಗಳು, 14 ಅಂದರೆ 14ನೇ ದಿನ. ಸೊ ಮೀನ್ಸ್ 14 ಮಾರ್ಚ್ ಅಂತ ಹೇಳ್ತೀವಿ ಸರಿನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸರಿನಾ. ಸೊ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ವರ್ಲ್ಡ್ ಗಣಿತ ದಿನ ಅಂತ ಕೇಳಿದ್ರು ಸಹ ನೀವು ಈ ಒಂದು 14 ಮಾರ್ಚ್ ಅಂತ ಆಪ್ಷನ್ನ ನೀವು ಟಿಕ್ ಮಾಡಬಹುದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಾಸಾ ಇತ್ತೀಚೆಗೆ ಯಾವ ಕ್ಷುದ್ರಗ್ರಹವು 22 ಡಿಸೆಂಬರ್ 2032ರಂದು ಭೂಮಿ ಅಥವಾ ಚಂದ್ರನ ಮೇಲೆ ಪರಿಣಾಮ ಬೀರುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ ಅಂತ ಕೊಟ್ಟಿದ್ದಾನೆ ಸರಿನಾ. ಸೊ ಯಾವುದು ಅದರ ಮೇಲೆ ಪರಿಣಾಮ ಬೀರುವುದಿಲ್ಲ, ಯಾವುದು ಈ ಒಂದು ಚಂದ್ರನಿಗೆ ಬಂದು ಡಿಕ್ಕಿ ಹೊಡೆಯುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ಯಾವ ಒಂದು ಕ್ಷುದ್ರಗ್ರಹ ಯಾವುದು ಸರ್? ಅದು ಹೇಳ್ಬೋದಾ? ಯಾವುದಾಗುತ್ತೆ ಅದು? ಆಪ್ಷನ್ ಎ 2023 BU, ಆ್ಯಂಡ್ ದೆನ್ ಆಪ್ಷನ್ ಬಿ 2024 YR4 ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಆಪ್ಷನ್ ಸಿ ಏನಿದೆ ಅಂದರೆ ಈ ಒಂದು 2029 AP7 ಅಂತ ಇದೆ. ಆ್ಯಂಡ್ ದೆನ್ ಆಪ್ಷನ್ ಡಿ ಏನಿದೆ ಅಂದರೆ ಒಂದು 2021 QM1 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಬಹುದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು 2024 YR4 ಎನ್ನುವ ಒಂದು ಕ್ಷುದ್ರಗ್ರಹ ಏನಿದೆ ಅಲ್ವಾ, ಅದು ಭೂಮಿ ಅಥವಾ ಈ ಒಂದು ಚಂದ್ರನ ಮೇಲೆ ಯಾವುದೇ ಒಂದು ಪರಿಣಾಮ ಬೀರುವುದಿಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ನಾಸಾದವರು ಹೇಳಿದ್ದಾರೆ. ಓಕೆ, ಯಾರು ಹೇಳಿದ್ದಾರೆ? ಒಂದು ನಾಸಾದವರು ಅಂತ ಹೇಳ್ತೇವೆ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2026ರ ಪುರುಷರ ಭಾಲ ಫೆಕ್ಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂತ ಕೇಳಿದ್ದೇನೆ ಸರ್. ಯಾರು ಗೆದ್ದಿದ್ದಾರೆ ಸರ್ ಇದರಲ್ಲಿ? ಆಪ್ಷನ್ ಎ ದೇವೇಂದ್ರ ಜಜಾರಿ ಅವರು, ಆಪ್ಷನ್ ಬಿ ಸುಮಿತ್ ಅಂತಲ್ ಅವರು, ಆಪ್ಷನ್ ಸಿ ಏನಿದೆ ಅಂದರೆ ನೀರಜ್ ಚೋಪ್ರಾ ಅವರು, ಆ್ಯಂಡ್ ದೆನ್ ಆಪ್ಷನ್ ಡಿ ಒಂದು ಸಂದೀಪ್ ಚೌಧರಿ ಅವರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವ್ದು ಆಗ್ಬಹುದು? ಯಾರಾಗಬಹುದು? ಯಾರಂದ್ರೆ ಸರ್ ದ್ಯಾಟ್ ಈಸ್ ಒಂದು ಸುಮಿತ್ ಅಂತಿಲ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಒಂದು ಸುಮಿತ್ ಅಂತಿಲ್ ಅವರು. ನೆನ್ಪಿಟ್ಕೊಳ್ಳಿ, ಸುಮಿತ್ ಅಂತಿಲ್ ಅವರು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಎಲ್ಲಿ ನಡೆದಿದೆ ಈ ಒಂದು ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್? ಇದು ನಡೆದಿರೋದು ನವದೆಹಲಿಯಲ್ಲಿ ನಡೆದಿದೆ. ಓಕೆ, ಸೊ ಇಲ್ಲಿ 2026ರ ಪುರುಷರ ಬಾಲಾಫೆಕ್ಸ್ ಅಲ್ಲದ ಆ್ಯಕ್ಚುಲಿ. ಸೊ ಇದು ಜಾವ್ಲಿನ್ ಥ್ರೋ ಅಂತ ಆಗಬೇಕು, ಯಾಕಂದರೆ ಸುಮಿತ್ ಅಂತಿಲ್ ಅವರು ಸಂಬಂಧಪಟ್ಟಿರೋದು ಅದಕ್ಕೆ ಜಾವ್ಲಿನ್ ಥ್ರೋಗೆ ಸಂಬಂಧಪಟ್ಟಿದ್ದಾರಲ್ವಾ. ಓಕೆ, ಇದು ಸ್ವಲ್ಪ ಇದು ಮಿಸ್ಟೇಕ್ ಆಗಿದೆ ಸೊ ಟೈಪಿಂಗಲ್ಲಿ. ಸೊ ಇದನ್ನು ಬಿಟ್ಬಿಡಿ ನೀವು. ಈ ಒಂದು ಇದರಲ್ಲಿ ಯಾವುದು ಜಾವ್ಲಿನ್ ಥ್ರೋದಲ್ಲಿ ಚಿನ್ನದ ಪದಕನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಒಂದು ಸುಮಿತ್ ಅಂತಿಲ್ ಅವರು ಅಂತ ಹೇಳ್ತೀವಿ. ಓಕೆ, ಸೊ ಇವ್ರು ರೀಲನ್ನು ನೀವು ನೋಡಿರ್ತೀರಾ. ಓಕೆ, ಸೊ ಅವಾಗ 2024 ಯಾವುದು ಪ್ಯಾರಿಸ್ ಒಲಿಂಪಿಕ್ಸ್ ಆಯ್ತಲ್ವಾ, ಪ್ಯಾರಿಸ್ ಒಲಿಂಪಿಕ್ಸ್. ಸೊ ಅದರಲ್ಲಿ ಜಾಸ್ತಿ ಇವರು ಫೇಮಸ್ ಇದ್ದರು. ಅಲ್ಲಿ ಸಹ ಇವರು ಚಿನ್ನದ ಪದಕವನ್ನು ಗೆದ್ದಿದ್ರು ನೋಡಿ. ಯಾರು? ಈ ಒಂದು ಸುಮಿತ್ ಅಂತಿಲ್ ಅವರು. ಓಕೆ, ಸೊ ಅವ್ರು ನೀವು ನೆನ್ಪಿಟ್ಕೊಳ್ಳಿ. ಸೊ ಇವರು ಸಹ ಜಾವ್ಲಿನ್ ಥ್ರೋಗೆ ಸಂಬಂಧಪಟ್ಟಿದ್ದಾರೆ, ಬಟ್ ಪ್ಯಾರಾ ಅಲ್ಲ ಇವರು. ಯಾರು? ನೀರಜ್ ಚೋಪ್ರಾ ಅವರು. ಇವರು ನಾರ್ಮಲ್ ಕ್ಯಾಟಗರಿಯಲ್ಲಿ. ಓಕೆ, ನೆಕ್ಸ್ಟ್ ಸಂದೀಪ್ ಚೌಧರಿ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ದೇವೇಂದ್ರ ಜಜಾರಿ ಅಂತ ಕೊಟ್ಟಿದ್ದಾನೆ. ಸೊ ಇವರು ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಡಿಜಿಟಲ್ ಟ್ವಿನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡ ಭಾರತದ ಮೊದಲ ಬಂದರು ಯಾವುದು ಅಂತ ಕೇಳಿದ್ದಾನೆ ಸರ್ನಾ. ಈ ಒಂದು ಟ್ವಿನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಭಾರತದ ಮೊದಲ ಬಂದರು ಯಾವುದು ಅಂತ? ಯಾವ ಬಂದರಾಗಿದೆ ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ತಮಿಳುನಾಡಲ್ಲಿ ಕಂಡುಬರ್ತಕ್ಕಂತಹ VO ಚಿದಂಬರನಾರ್ ಬಂದರು ಅಂತ ಹೇಳಿದ್ವಿ. ಯಾವುದು? ಈ ಒಂದು VO ಚಿದಂಬರನಾರ್ ಬಂದರು ಈ ಟ್ವಿನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಭಾರತದ ಮೊದಲ ಬಂದರಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಗ್ರ್ಯಾಂಡ್ ಪ್ರಿಕ್ಸ್ 2026 ನವದೆಹಲಿಯಲ್ಲಿ ನಡೆದಿರತಕ್ಕಂಥದ್ರಲ್ಲಿ ನಮ್ಮ ಭಾರತ ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆ ಅಂತ? ಎಷ್ಟು ಪದಕಗಳನ್ನು ಗೆದ್ದುಕೊಂಡಿದೆ ಸರ್? ಆಪ್ಷನ್ ಎ 175, ಆಪ್ಷನ್ ಬಿ 198, ಆಪ್ಷನ್ ಸಿ 208, ಆಪ್ಷನ್ ಡಿ ಏನಿದೆ ಅಂದರೆ 215 ಅಂತ ಇದೆ ಸರಿನಾ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದಾಗ್ಬೋದು ಸರ್? ಯಾವುದು ಅಂದರೆ ಆಪ್ಷನ್ ಸಿ 208. ಎಷ್ಟು ಅಂದರೆ ಒಂದು 208 ಅಂತ ಹೇಳ್ತೀವಿ. ಓಕೆ, ಸೊ ರಾಜ್ಕುಮಾರ್ ಅವ್ರ ಫಿಲ್ಮ್ ಸಹ 208 ಇರ್ಬೋದು ನೋಡ, ಮೇ ಬಿ 206 ಅಥವಾ 208 ಡಾಕ್ಟರ್ ರಾಜ್ಕುಮಾರ್ ಅವರ ಫಿಲ್ಮ್. ಓಕೆ, ಸೊ ಹಾಗೇನಾದರೂ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಾಂದರೆ ನಿಮ್ಗೆ ಏನಾದರೂ ಒಂದು ಬೇರೆ ಒಂದು ನಂಬರ್ ನಿಮ್ಮ ಒಂದು ಲೈಫಲ್ಲಿ ಇತ್ತು ಅಂದರೆ ಸೊ ಅದನ್ನು ಲಿಂಕ್ ಮಾಡಿ ನೀವು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇಲ್ಲಿ ನಿಮಗೆ ನಂಬರ್ ಕೇಳ್ತಾನೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 60ನೇ ಜ್ಞಾನಪೀಠ ಪ್ರಶಸ್ತಿ 2025 ಯಾರಿಗೆ ನೀಡಿ ಗೌರವಿಸಲಾಯಿತು ಅಂತ ಕೇಳ್ತಾನೆ. ಈ ಒಂದು 60ನೇ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾರಿಗೆ? ಗುಲ್ಜಾರ್ ಅವರಿಗೆ 58ನೇದೇ ನೀಡಲಾಗಿದೆ. ಓಕೆ, ಇವರಿಗೆ ಮತ್ತು ಯಾರಿಗೆ? ರಾಮ್ ಭದ್ರಾಚಾರ್ಯ ಅಂತ ಹೇಳ್ತೀವಲ್ವ ನಾವು, ಆ ರಾಮ್ ಭದ್ರಾಚಾರ್ಯ ಸ್ವಾಮಿಗಳಿಗೆ. ಸೊ ಅವರಿಗೆ 58ನೇ ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಯಾವುದು?
ಜ್ಞಾನಪೀಠ ಪ್ರಶಸ್ತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಅಮಿತಾವ್ ಘೋಷ್ ಅಂತ ಕೊಟ್ಟಿದ್ದಾರೆ, 6 ವೈರಮುತ್ತು ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಕೆ ಸಚ್ಚಿದಾನಂದ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಯಾರು ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕೈತೆ ಸರ್, ದ್ಯಾಟ್ ಈಸ್ ಈ ಒಂದು ಆಪ್ಷನ್ ಸಿ ಆಗಿರ್ತಕ್ಕಂತಹ ಆರ್ ವೈರಮುತ್ತು ಅವರು. ಇವ್ರು ನೆನ್ಪಿಟ್ಕೊಳ್ಳಿ ಸರ್, ಇವರು 60ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ದೆನ್ 3ನೇ ತಮಿಳುನಾಡಿನ ವ್ಯಕ್ತಿಯಾಗಿದ್ದಾರೆ. ಹಾಗಾದರೆ ಮೊದಲನೇದವ್ರು ಯಾರು? ಅಖಿಲನ್ ಅಂತ ಹೇಳ್ತೀವಿ ಸರ್, ಯಾರು? ಅಖಿಲನ್ ಅವರು. ಆ್ಯಂಡ್ ದೆನ್ ಎರಡನೇದವ್ರು ಯಾರು? ಜಯಕಾಂತನ್ ಅಂತ ಹೇಳ್ತೀವಿ. ಸೊ ಮೊದಲನೇದು ಅಖಿಲನ್ ಅವರು 1975ರಲ್ಲಿ, ಆ್ಯಂಡ್ ಎರಡನೇದು ಜಯಕಾಂತನ್ ಅವರು 2002ರಲ್ಲಿ, ಮೂರನೇದವರು 2026ರಲ್ಲಿ ಈ ಆರ್ ವೈರಮುತ್ತು ಅಂತ ಹೇಳ್ತೀವಿ ಸರಿನಾ. ಸೊ ಇವ್ರು 3 ಹೆಸರು ನೀವು ನೆನ್ಪಿಟ್ಕೊಳ್ಳಿ, ಯಾಕಂದರೆ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಬಾಕ್ಸಿಂಗ್ ಫ್ಯೂಚರ್ಸ್ ಕಪ್ 2026ರಲ್ಲಿ ಭಾರತಕ್ಕಾಗಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂತ ಕೇಳ್ತಾನೆ. ಎಲ್ಲಿ? ಒಂದು ಫ್ಯೂಚರ್ಸ್ ಕಪ್ನಲ್ಲಿ. ಯಾವುದು? ಒಂದು ವಿಶ್ವ ಬಾಕ್ಸಿಂಗ್ ಫ್ಯೂಚರ್ಸ್ ಕಪ್ನಲ್ಲಿ ಭಾರತಕ್ಕಾಗಿ ಚಿನ್ನದ ಪದಕವನ್ನು ಗೆದ್ದವರು ಯಾರು ಅಂತ. ಯಾರು ಗೆದ್ದಿದ್ದಾರೆ ಸರ್ ಇದರಲ್ಲಿ? ಯಾರು ಅಂದರೆ ಸರ್, ದ್ಯಾಟ್ ಈಸ್ ಈ ಚಂದ್ರಿಕಾ ಪೂಜಾರಿ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಚಂದ್ರಿಕಾ ಪೂಜಾರಿ ಅವರು. ನೆನ್ಪಿಟ್ಕೊಳ್ಳಿ, ಈ ಒಂದು ವಿಶ್ವ ಬಾಕ್ಸಿಂಗ್ ಫ್ಯೂಚರ್ಸ್ ಕಪ್ 2026ರಲ್ಲಿ ಭಾರತಕ್ಕಾಗಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಈ ಒಂದು ಚಂದ್ರಿಕಾ ಪೂಜಾರಿ ಅವರು. ಚಂದ್ರಿಕಾ ಪೂಜಾರಿ ಅವರು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಆಂಧ್ರ ಪ್ರದೇಶದಲ್ಲಿ ಅರಕು ಕೌನಿ ಬುಡಕಟ್ಟು ಸಿರಿಧಾನ್ಯ ಮೆನುವನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳ್ತಾನೆ. ಸರ್ ಅಲ್ಲಿನ CM ಅವರೇ ಪ್ರಾರಂಭಿಸಿರ್ತಾರೆ ಸರ್ ಇದನ್ನು ಆಲ್ಮೋಸ್ಟ್. ಸೊ ಅಲ್ಲಿನ CM ಯಾರಿದ್ದಾರೆ ಪ್ರಸ್ತುತ? ಯಾರು ಅಂದರೆ ಸರ್, ದ್ಯಾಟ್ ಈಸ್ ಈ ಒಂದು ಚಂದ್ರಬಾಬು ನಾಯ್ಡು ಅಂತ ಹೇಳ್ತೀವಿ ಸರ್. ಯಾರು? ಈ ಒಂದು ಚಂದ್ರಬಾಬು ನಾಯ್ಡು. ನಿಮಗೆ ಪ್ರಶ್ನೆ ಹೀಗೆ ಸಹ ಕೇಳ್ಬೋದು, ಈ ಒಂದು ಅರಕು ಕೌನಿ ಬುಡಕಟ್ಟು ಸಿರಿಧಾನ್ಯ ಮೇಳವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳ್ಬೋದು ನಿಮಗೆ ಸರ್. ಈ ಒಂದು ಮೆನು ಆಯಿತು, ಇಲ್ಲಾಂದರೆ ಒಂದು ಮೇಳ ಆಯಿತು. ಸೊ ಇದು ಯಾವ ರಾಜ್ಯ ಅಂತ ಕೇಳಿದ್ರೆ ಸರ್, ದ್ಯಾಟ್ ಈಸ್ ಈ ಒಂದು ಆಂಧ್ರ ಪ್ರದೇಶ ಅಂತ ನೀವು ಹೇಳಬೇಕಾಗುತ್ತೆ. ಯಾಕೆಂದರೆ ನಿಮ್ಗೆ ಗೊತ್ತಿರಲಿ, ಈ ಒಂದು ಅರಕು ಕೌನಿ ಅನ್ನೋದೊಂದು ಬುಡಕಟ್ಟು ಒಂದು ಸಿರಿಧಾನ್ಯ ಒಂದು ಮೇಳವೂ ಸಹ ಆಯಿತು. ಆ್ಯಂಡ್ ನೀವು ಒಂದು ಅರಕು ಅನ್ನೋದೇನಿದೆ ಅಲ್ವಾ, ಇದೊಂದು ವ್ಯಾಲಿ ಸಹ ಆಗಿದೆ. ಇದು ಬುಡಕಟ್ಟಿನ ಹೆಸರಾಗಿಯೂ ಸಹ ಇನ್ನೊಂದು ವ್ಯಾಲಿ ಸಹ ಆಗಿದೆ, ಒಂದು ಕಣಿವೆ ಅಂತ ಹೇಳ್ತೀವಿ. ಒಂದು ಅರಕು ಕಣಿವೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಕೇಳ್ತಾನೆ. ಅವಾಗ ನೀವು ಏನಂತ ಹೇಳಬೇಕಾಗುತ್ತೆ ಸರ್, ದ್ಯಾಟ್ ಈಸ್ ಇನ್ ಆಂಧ್ರ ಪ್ರದೇಶ ಅಂತ ನೀವು ಹೇಳಬೇಕಾಗುತ್ತೆ ಸರ್. ಎಲ್ಲಿ ಕಂಡುಬರುತ್ತೆ? ಒಂದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಉತ್ತರ ಕೊರಿಯಾವು ಯಾವ ಸಮುದ್ರದ ಕಡೆಗೆ 10 ಕ್ಷಿಪಣಿಗಳನ್ನು ಉಡಾಯಿಸಿತು ಅಂತ. ಯಾರು ಸರ್ ಈ ರೀತಿ ಮಾಡೋರು? ಜಪಾನ್ ಸಮುದ್ರ, ದಕ್ಷಿಣ ಚೀನಾ ಸಮುದ್ರ, ಪೀಲಾ ಸಮುದ್ರ, ಅರಬ್ಬಿ ಸಮುದ್ರ ಅಂತ ಕೊಟ್ಟಿದ್ದಾನೆ ಸರ್. ಯಾರು ಮಾಡೋರು ಈ ಥರದ್ದು? ಕಿಮ್ ಜಾಂಗ್ ಉನ್ ಅವರೇ. ಓಕೆ, ಸೊ ಅವರು 10 ಕ್ಷಿಪಣಿಗಳನ್ನು ಉಡಾವಣೆ ಮಾಡಿದ್ದಾರೆ. ಎಲ್ಲಿ ಉಡಾವಣೆ ಮಾಡಿದ್ದಾರೆ? ಎಲ್ಲಿ ಹೇಳ್ಬೋದಾ ಸರಿ? ಎಲ್ಲಿ ಅಂದರೆ ಈ ಒಂದು ಜಪಾನ್ ಸಮುದ್ರದಲ್ಲಿ ಉಡಾವಣೆ ಮಾಡಿದ್ದಾರೆ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ, ಈ ಒಂದು ಎಕ್ಸಸೈಸ್, ಈ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಅಂತ ನಾವು ಹೇಳ್ತೀವಲ್ವಾ, ಲೈಕ್ ಇವಾಗ ನಮ್ಮದು ಸೂರ್ಯಶಕ್ತಿ, ಆ್ಯಂಡ್ ದೆನ್ ನೆಕ್ಸ್ಟ್ ಸೂರ್ಯಕಿರಣ, ಆ್ಯಂಡ್ ದೆನ್ ನಮ್ಮ ಒಂದು ದೋಸ್ತಿ ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಧರ್ಮ ಗಾರ್ಡಿಯನ್ ಅಂತ ಹೇಳ್ತೀವಿ. ಸೊ ಈ ರೀತಿ ವೇರಿಯಸ್ ನಾವು ಎಲ್ಲ ಸಹ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಮಾಡ್ತೀವಲ್ವಾ. ಸೊ ಆ ರೀತಿ ಈ ಸೌತ್ ಕೊರಿಯಾ ಆ್ಯಂಡ್ ಅಮೇರಿಕಾ, ಸೊ ಎರಡೂ ಸಹ ಯುದ್ಧಾಭ್ಯಾಸ ಮಾಡ್ತಾ ಇತ್ತು ಇದೇ ತಿಂಗಳಲ್ಲಿ. ಓಕೆ, 5 days ಬ್ಯಾಕ್ ಮಾಡ್ತಾ ಇತ್ತು. ಎಲ್ಲಿ? ಒಂದು ಸೌತ್ ಕೊರಿಯಾದಲ್ಲಿ. ಸೊ ಅದಕ್ಕೆ ಈ ಒಂದು ಉತ್ತರ ಕೊರಿಯಾದ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಕಿಮ್ ಜಾಂಗ್ ಉನ್ ಅವ್ರು ಏನು ಮಾಡಿದ್ರು, ಸೊ ನನ್ನ ಪಕ್ಕ ನೀವು ಎಕ್ಸಸೈಸ್ ಮಾಡ್ತಿದ್ರಾ, ನಾನು ಸಹ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ಅಂತ ಸ್ವಲ್ಪ ಸಮುದ್ರದ ಕಡೆಗೆ ಬಂದು ಒಂದು 10 ಕ್ಷಿಪಣಿಗಳನ್ನು ಹಾರಿಸಿದ್ರು. ಸೊ ಅದು ದಿಕ್ಕು ತಪ್ಪಿ ಹೋಗಿ ಎಲ್ಲಿ ಬಿತ್ತು ಅಂದರೆ ಜಪಾನ್ ಸಮುದ್ರದಲ್ಲಿ ಬಿತ್ತು. ಅವಾಗ ಈ ಒಂದು ಜಪಾನ್ದವರು ಬಡ್ಕೊಳ್ತಿದ್ದಾರೆ ಏನಂತ, ನಮ್ಮ ಕಡೆ ಬಂದು ಬಿದ್ದಿದ್ದಾವೆ, ನೀವು ಅಮೆರಿಕದವ್ರು ಮೊದಲು ನಿಮ್ಮನೆ ಹೋಗಿ ಅಂತ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್, ಈತನ ಮಗಳಾಗಿರ್ತಕ್ಕಂತಹ ಕಿಮ್ ಝೂ. ಓಕೆ, ಕಿಮ್ ಝೂ JIAUE. ಓಕೆ, ಸೊ ಈ 13 ವರ್ಷದ ಮಗಳನ್ನು ನೆಕ್ಸ್ಟ್ ಸರ್ವಾಧಿಕಾರಿ ಅಂತ ಘೋಷಣೆ ಸಹ ಮಾಡಿದ್ದಾರೆ ಅವರು. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ಇರಾನ್ ಯಾವ ದೇಶದ 2 LPG ಟ್ಯಾಂಕರ್ಗಳು ಹಾರ್ಮೋನ್ ಜಲಸಂಧಿಯನ್ನು ದಾಟಲು ಅನುಮತಿ ನೀಡಿತು ಅಂತ ಕೇಳಿದ್ದಾನೆ. ಸರ್ ಯಾವ ದೇಶದ LPG ಟ್ಯಾಂಕರ್ಗಳಿಗೆ ಅನುಮತಿ ನೀಡಿದೆ? ಸರ್ ಯಾವ ದೇಶದ್ದು ಅಂದರೆ ಸರ್, ದ್ಯಾಟ್ ಈಸ್ ನಮ್ಮ ಭಾರತ ಅಂತ ಹೇಳ್ತೀವಿ ಸರ್. ಯಾವುದು? ನಮ್ಮ ದೇಶದ ಭಾರತ. ಓಕೆ, ಸೊ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಇಲ್ಲಿ ಇರಾನ್ ಗೆಲ್ಲಬೇಕು ಇಸ್ರೇಲ್ ಗೆಲ್ಲಬೇಕು ಅನ್ನೋದು ಒಂದು ತರ್ಕ ಆದರೆ, ಆ್ಯಂಡ್ ದೆನ್ ಯಾರು ಗೆದ್ದರೆ ಇಂಡಿಯಾಗೆ ಬೆನಿಫಿಟ್ ಇದೆ ಅಂತ. ಓಕೆ, ಪರ್ಸನಲ್ ಬೆನಿಫಿಟ್ ಇಲ್ಲಿ ಲೆಕ್ಕಕ್ಕೆ ಬರಲ್ಲ. ಸೊ ದೇಶ ಅಂತ ಬಂದಾಗ ಫಸ್ಟ್ ದೇಶವೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ನಮ್ಮ ಭಾರತ ದೇಶಕ್ಕೆ ಇವಾಗ ಬೆನಿಫಿಟ್ ಯಾರ ಕಡೆಯಿಂದ ಇದೆ? ಸೊ ದ್ಯಾಟ್ ಈಸ್ ಇರಾನ್ ಗೆದ್ದರೆ ನಮಗೆ ಬೆನಿಫಿಟ್ ಇದೆ. ಬಿಕಾಸ್ ಯಾಕೆ ಅಂದರೆ ನಮ್ಮ ದೇಶಕ್ಕೆ ಕಡಿಮೆ ವೆಚ್ಚದಲ್ಲಿ ಇವರು ಏನಂದರೆ ತೈಲ ಮಾರಾಟ ಮಾಡ್ತಾರೆ, ಕಚ್ಚಾ ತೈಲ. ಆ್ಯಂಡ್ ದೆನ್ ರಿಟರ್ನ್ ನಾವು ಇವರಿಗೆ ಡಾಲರ್ ಕೊಡ್ತೀವಾ? ಇಲ್ಲ. ಸೊ ನಾವು ರುಪಿನೇ ಕೊಡ್ತೀವಿ. ಆ್ಯಂಡ್ ನಮ್ಗೆ ಇನ್ನೊಂದು ಗೊತ್ತಿರಲಿ, ಈ ರುಪಿನ ನಾವು ಇವ್ರಿಗೆ ಡೈರೆಕ್ಟ್ ಕೊಟ್ಟೇ ಕೊಡ್ತೀವಾ? ಇಲ್ಲ. ಸೊ ಎಷ್ಟು ಇವಾಗ ಒಂದು 100 ರೂಪಾಯಿದು ಇರಾನಿಂದ ನಾವು ಈ ಕಚ್ಚಾ ತೈಲವನ್ನು ನಮ್ಮ ಭಾರತಕ್ಕೆ ನಾವು ತೊಗೊಂಡಿದ್ದೀವಿ ಅಂತಂದರೆ, ಸೊ ರಿಟರ್ನ್ ನಾವು ದುಡ್ಡು ಕಳಿಸ್ಬೇಕು ತಾನೇ ಅವರಿಗೆ. ಸೊ ದುಡ್ಡು ಕಳಿಸ್ಬೇಕು, ಬಟ್ ನಾವು ಅವ್ರಿಗೆ ದುಡ್ಡು ಕಳಿಸಲ್ಲ. ಸೊ ಬದಲಾಗಿ ಅವರು ಈ ನಮ್ಮ ಕೋಲ್ಕತ್ತಾದಲ್ಲಿ ಏನು ಮಾಡ್ತಾರೆ, ಖರೀದಿ ಮಾಡ್ತಾರೆ ಅವ್ರು ಇಲ್ಲೇ. ಓಕೆ, ನೀವು ಎಷ್ಟು ದುಡ್ಡು ಕೊಡೋರಿದ್ರಲ್ವಾ, ಸೊ ನಿಮ್ಮ ಮನೆಯಲ್ಲಿ ಒಂದು ನಾವೇ ನಿಮ್ಮ ಒಂದು ಎಲ್ಲ ಸಹ ಸಾಮಾನುಗಳನ್ನು ನಾವು ಖರೀದಿ ಮಾಡ್ಕೊಳ್ತೀವಿ. ಸೊ ನಾವು ರಿಟರ್ನ್ ತೊಗೊಳ್ತೀವಿ ಅಷ್ಟು ದುಡ್ಡಿಂದ ಅಂತ. ಸೊ ಮೀನ್ಸ್ ಇಲ್ಲಿಂದ ರಿಟರ್ನ್ ಅವರು ಗೂಡ್ಸ್ಗಳನ್ನು ತೊಗೊಂಡು ಹೋಗ್ತಾರೆ. ಓಕೆ, ಸೊ ಮೀನ್ಸ್ ಇದು ನಮ್ಮ ಇಂಡಿಯಾಗೆ ಬೆನಿಫಿಟ್ ಇದೆ ಇದರಿಂದ. ಯಾಕೆ ಅಂದರೆ ನಮ್ಮದು ರಫ್ತು ಸಹ ಆಗ್ತಾ ಇದೆ, ಅಂದರೆ ನಮಗೆ ಇಂಪೋರ್ಟ್ ಸಹ ಕಡಿಮೆ ದುಡ್ಡಲ್ಲಿ ಆಗ್ತಾ ಇದೆ. ಸೊ ದ್ಯಾಟ್ಸ್ ವೈ. ಓಕೆ,
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಮಾರ್ಚ್ 2026ರಲ್ಲಿ ಮಾನಸ್ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪತ್ತೆಯಾದ ಉಸ್ಬೇಕಿಯಾ ಕುಟುಂಬದ ಹೊಸ ಪ್ರಭೇದವನ್ನು ಯಾರ ಹೆಸರಿನಲ್ಲಿ ನಾಮಕರಣ ಮಾಡಲಾಗಿದೆ? ಹೆಸರನ್ನ ಯಾರವರು ಸಿಂಗರ್ ಆಗಿದ್ರು? ಯಾರು ಅಂದರೆ ಒಂದು ಜುಬಿನ್ ಗಾರ್ಗ್ ಅಂತ ಹೇಳ್ತೀವಿ. ಹೆಸರನ್ನ ಯಾರು? ಒಂದು ಜುಬಿನ್ ಗಾರ್ಗ್ ಅವರ ಹೆಸರಿನಲ್ಲಿ ಆ ಒಂದು ಸಸ್ಯಕ್ಕೆ ಮರು ನಾಮಕರಣವನ್ನು ಮಾಡಲಾಗಿದೆ. ಓಕೆ, ಒಂದು ಹೊಸ ನಾಮಕರಣವನ್ನು ಮಾಡಲಾಗಿದೆ. ಯಾವುದೇ ಒಂದು ಉಸ್ಬೇಕಿಯಾ ಕುಟುಂಬದ ಒಂದು ಹೊಸ ಒಂದು ಸಸ್ಯ ಪ್ರಭೇದಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಗುಜರಾತ್ ತನ್ನ ಮೊದಲ ಸೌಂಡಿಂಗ್ ರಾಕೆಟ್ ಅನ್ನು ಎಲ್ಲಿ ಯಶಸ್ವಿಯಾಗಿ ಉಡಾಯಿಸಿತು ಅಂತ ಕೇಳಿದ್ದೇನೆ. ಹೆಸರನ್ನ ಯಾವುದು? ಈ ಒಂದು ಸೌಂಡಿಂಗ್ ರಾಕೆಟ್ ಆಗಿದೆ. ಎಲ್ಲಿ? ಈ ಒಂದು ಗುಜರಾತ್ನ ಯಾವ ಒಂದು ಸ್ಥಳದಲ್ಲಿ ಅಂತ ಕೇಳಿದಾನೆ. ಯಾವ ಸ್ಥಳದಲ್ಲಿ ಇದನ್ನ ಉದ್ಘಾಟನೆ ಮಾಡಿದ್ದಾರೆ? ಇದನ್ನ ಉಡಾವಣೆ ಮಾಡಿದ್ದಾರೆ. ಸೊ ಎಲ್ಲಿ ಇದನ್ನ ಉಡಾವಣೆ ಮಾಡಿದ್ದಾರೆ ಅಂದರೆ ದ್ಯಾಟ್ ಈಸ್ ಈ ಒಂದು ಧೋಲೇರಾದಲ್ಲಿ ಇದನ್ನ ಉಡಾವಣೆ ಮಾಡಿದ್ದಾರೆ. ಸರ್ನ ಧೋಲವೀರ ಅಥವಾ ಈ ಒಂದು ಧೋಲೇರ ಅಂತ ಹೇಳ್ತೀವಿ ಸರ್ನ. ಸೊ ಇದು ನೀವು ನೆನ್ಪಿಟ್ಕೊಳ್ಳಿ, ಧೋಲೇರಾದಲ್ಲಿ ಈ ಒಂದು ಗುಜರಾತ್ ತನ್ನ ಮೊದಲ ಸೌಂಡಿಂಗ್ ರಾಕೆಟ್ ಅನ್ನು ಯಶಸ್ವಿಯಾಗಿ ಉಡಾವಣೆಯನ್ನ ಮಾಡಿದೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತ ಮೊದಲ ಸಂಪೂರ್ಣ ಸ್ವಯಂಚಾಲಿತ ಸಗಟು ಟರ್ಮಿನಲ್ ಅನ್ನು ಎಲ್ಲಿ ಉದ್ಘಾಟಿಸಿತು ಅಂತ ಕೇಳಿದರೆ ಸರ್ನ. ಸೊ ಎಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ? ಯಾವುದೇ ಒಂದು ಸ್ವಯಂಚಾಲಿತ ಸಗಟು ಟರ್ಮಿನಲ್ ಅನ್ನು ಸೊ ಎಲ್ಲಿ ಇದನ್ನು ಉದ್ಘಾಟನೆ ಮಾಡಿರಬಹುದು? ಸರಿನಾ. ಸೊ ಎಲ್ಲಿ ಅಂದರೆ ಇದು ಒಂದು ಹಾಲ್ಡಿಯಾ ಅಂತ ಹೇಳ್ತೀವಿ ಸರ್ನ. ಎಲ್ಲಿ ಒಂದು ಹಾಲ್ಡಿಯಾ ನೆನ್ಪಿಟ್ಕೊಳ್ಳಿ. ಒಂದು ಹಾಲ್ಡಿಯಾದಲ್ಲಿ ಈ ಮೊದಲ ಸಂಪೂರ್ಣ ಸ್ವಯಂಚಾಲಿತ ಸಗಟು ಟರ್ಮಿನಲ್ನ ಉದ್ಘಾಟನೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಮಾರ್ಚ್ 2026ರಲ್ಲಿ ಭಾರತದ ಮೊದಲ ಮೈಕ್ರೋ ಅಲ್ಗೆ ಆಧಾರಿತ ವಾಯು ಶುದ್ಧೀಕರಣ ಗೋಪುರವನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದೇನೆ ಸರ್ನ. ಯಾವುದೇ ಒಂದು ಮೈಕ್ರೋ ಅಲ್ಗೆ ಆಧಾರಿತ ವಾಯು ಶುದ್ಧೀಕರಣ ಗೋಪುರವನ್ನು ಎಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ? ಎಲ್ಲಿದೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ನವದೆಹಲಿ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಾಂದರೆ ಒಂದು ನವದೆಹಲಿಯಲ್ಲಿ. ಯಾಕೆ ನವದೆಹಲಿಯಲ್ಲಿ? ಅಲ್ಲಿ ವಾಯು ಏನಿದೆ ಅಲ್ವಾ, ಶುದ್ಧ ಇಲ್ಲ. ಸೊ ಈ ಒಂದು AQI ಬಹಳ ಕಡಿಮೆ ಇದೆ. ಸೊ ಅದಕ್ಕಾಗಿ ಇದನ್ನು ಸ್ಥಾಪನೆ ಮಾಡಿದ್ರೆ ಅಂತ ನೆನ್ಪಿಟ್ಕೊಳ್ಳಿ, ಸಿಂಪಲ್ ಆಗಿ ನೆನ್ಪಿಡುತ್ತದೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ ಈ ಒಂದು ಇತ್ತೀಚೆಗೆ 2025ರ MP ಬಿರ್ಲಾ ಮೆಮೊರಿಯಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಯಿತು ಅಂತ ಕೇಳಿದ್ದೇನೆ ಸರ್. ಯಾವುದು? ಒಂದು MP ಬಿರ್ಲಾ ಮೆಮೊರಿಯಲ್ ಪ್ರಶಸ್ತಿಯನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? ಯಾರಿಗೆ ಸರ್ ಅದು? ಯಾರಿಗೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಯಶವಂತ್ ಗುಪ್ತಾ ಅವರಿಗೆ. ಯಾರಿಗೆ? ಈ ಒಂದು ಯಶವಂತ್ ಗುಪ್ತಾ ಅಂತ ಹೇಳ್ತೀವಿ. ಈ ಒಂದು ಯಶವಂತ್ ಗುಪ್ತಾ ಅವರಿಗೆ ಈ MP ಬಿರ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ISRO ಬಾಹ್ಯಾಕಾಶಕ್ಕೆ ಹೋಗುವ ಗಗನಯಾತ್ರಿಗಳ ಆರೋಗ್ಯ ಮತ್ತು ಸುರಕ್ಷತೆಗಾಗಿ ಯಾವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಅಂತ ಕೇಳಿದ್ದೇನೆ ಸರ್. ಯಾವುದರೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಸರ್? ನಮ್ಮ ಇಸ್ರೋ. ಯಾವುದೊಂದಿಗೆ ಅವಾಗ ನಾವು ಹೇಳಬೇಕಾಗಿದೆ ಸರ್, ದ್ಯಾಟ್ ಈಸ್ ಒಂದು ಏಮ್ಸ್ ನವದೆಹಲಿ ಜೊತೆಗೆ ಈ ಒಪ್ಪಂದವನ್ನು ಮಾಡಿಕೊಂಡಿದೆ. ಯಾರು? ನಮ್ಮ ಇಸ್ರೋದವರು. ಓಕೆ, ಇಸ್ರೋ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ರಾಷ್ಟ್ರೀಯ ಲಸಿಕಾ ದಿನವನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದೇನೆ ಸರ್. ಈ ಒಂದು ರಾಷ್ಟ್ರೀಯ ಲಸಿಕಾ ದಿನ ಯಾವಾಗ ಆಚರಣೆ ಮಾಡ್ತೀವಿ ನಾವು ಇದನ್ನು ಹೇಳ್ಬೋದಾ? ಯಾವಾಗ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು 16 ಮಾರ್ಚ್ಗೆ ನಾವು ಆಚರಣೆಯನ್ನು ಮಾಡ್ತೇವೆ. ಯಾವಾಗ? ಈ ಒಂದು 16 ಮಾರ್ಚ್ಗೆ ಪ್ರತಿ ವರ್ಷ ನಾವು ರಾಷ್ಟ್ರೀಯ ಲಸಿಕಾ ದಿನ ಅಂತ ಆಚರಣೆ ಮಾಡ್ತೀವಿ. ಸರ್ನ ಯಾವಾಗ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಲಸಿಕಾ ದಿನ ಅಂತ 16 ಮಾರ್ಚ್ಗೆ ನಾವು ಆಚರಣೆಯನ್ನು ಮಾಡ್ತೀವಿ. ಆ್ಯಂಡ್ ನಿಮಗೆ ಇನ್ನೊಂದು ಸಹ ಗೊತ್ತಿರಲಿ, ಇದಕ್ಕೆ ಒಂದು ಟ್ರಿಕ್ ಅಂತ ನೀವು ಹೇಳ್ಬೋದು. ಮೀನ್ಸ್ ಡೇಟ್ ನೀವು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಬಟ್ ಮಂತ್ ನೀವು ನೆನ್ಪಿಟ್ಕೊಳ್ಬೋದು. ಯಾಕಂದರೆ ಎಕ್ಸಾಮಲ್ಲಿ ನಿಮಗೆ ಬೇರೆ ಬೇರೆ ಮತ್ತೆ ಕೊಟ್ಟಿರ್ತಾನೆ ಆಲ್ಮೋಸ್ಟ್. ಯಾಕಂದರೆ ಇದು ಈ ತಿಂಗಳ ಒಂದು ಕರೆಂಟ್ ಅಫೇರ್ಸ್, ಮೀನ್ಸ್ ಈ ಒಂದು ವೀಕಿನ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಸೇಮ್ ನಿಮ್ಗೆ ಕೊಟ್ಟಿದ್ದೀನಿ. ಯಾಕಂದರೆ ನಿಮಗೆ ಗೆಸ್ ಮಾಡ್ತೀರಾ ಅಂತ. ಬಟ್ ಎಕ್ಸಾಮಲ್ಲಿ ನಿಮಗೆ ಮಂತ್ ಚೇಂಜ್ ಕೊಟ್ಟಿರ್ತಾನೆ. ಅಲ್ಲಿ ನೀವು ಮಂತ್ ನೀವು ಹೇಗೆ ಗೆಸ್ ಮಾಡ್ಬೋದು? ಲೈಕ್ 2019ನಲ್ಲಿ 2020 ಓಕೆ, ಯಾಕಂದರೆ ಕೋವಿಡ್ ಅವಾಗೆ ಬಂದಿತ್ತಲ್ವಾ. ಸೊ 2020 ನಿಮ್ಮ ಶಾಲಾ ಕಾಲೇಜುಗಳು ಯಾವ ತಿಂಗಳಿಂದ ರಜೆ ಕೊಟ್ಟಿತ್ತು? ಮಾರ್ಚ್ 11ನೇ ತಾರೀಕಿನಿಂದ ರಜೆ ಕೊಟ್ಟಿತ್ತು. ಯಾಕಂದರೆ ಮಾರ್ಚ್ 10ಕ್ಕೆ ಹೋಲಿ ಇತ್ತು. ಸೊ ಮಾರ್ಚ್ 11ಕ್ಕೆ ರಜೆ ಕೊಟ್ಟಿದ್ರು ಎಲ್ಲರೂ ಸಹ. ಓಕೆ, ಆಲ್ ಓವರ್ ಕರ್ನಾಟಕದಲ್ಲಿ. ಸೊ ಆ ಒಂದು ಮಂತನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ನಿಮ್ಗೆ ಈಸಿಯಾಗಿ ನೆನಪಿಡುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಮಾರ್ಚ್ 2026ರಲ್ಲಿ ನಡೆದ 98ನೇ ಅಕಾಡೆಮಿ ಪ್ರಶಸ್ತಿ ಸಮಾರಂಭದಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಯಾವ ಚಿತ್ರಕ್ಕೆ ಪ್ರಶಸ್ತಿ ನೀಡಲಾಯಿತು ಸರ್? ಯಾವ ಚಿತ್ರಕ್ಕೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅನ್ನೋ ಒಂದು ಚಿತ್ರ ಈ 98ನೇ ಅಕಾಡೆಮಿ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಒಂದು ಚಿತ್ರವಾಗಿದೆ. ಯಾವುದೇ ಒಂದು ಒನ್ ಬ್ಯಾಟಲ್ ಅನದರ್ ಅನ್ನೋ ಒಂದು ಚಿತ್ರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ವಾಯು ಮಾಲಿನ್ಯವನ್ನು ಎದುರಿಸಲು ಉತ್ತರ ಪ್ರದೇಶದಲ್ಲಿ ಯಾವ 2 ಸಂಸ್ಥೆಗಳು ಸಂಯುಕ್ತ ಕಾರ್ಯಕ್ರಮವನ್ನು ಪ್ರಾರಂಭಿಸಿವೆ ಅಂತ? ಯಾವ 2 ಸಂಸ್ಥೆಗಳು? ಯಾವ ಸಂಸ್ಥೆಗಳು ಸರ್ ಅದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ವರ್ಲ್ಡ್ ಬ್ಯಾಂಕ್ ಆ್ಯಂಡ್ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ವಿಶ್ವ ಬ್ಯಾಂಕ್ ಮತ್ತು ಭಾರತ ಸರ್ಕಾರ ಏನಿದೆ ಅಲ್ವಾ, ಇವೆರಡೂ ಸಹ ಸಂಯುಕ್ತ ಕಾರ್ಯಕ್ರಮವನ್ನು ಪ್ರಾರಂಭಿಸಿದವೆ. ಎಲ್ಲಿ? ಈ ಒಂದು ವಾಯು ಮಾಲಿನ್ಯವನ್ನು ತಡೆಯೋಕೆ. ಎಲ್ಲಿ? ಒಂದು ಉತ್ತರ ಪ್ರದೇಶದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಇತ್ತೀಚೆಗೆ ಭಾರತವು ಜೈವಿಕ ವೈವಿಧ್ಯ ಸಮಾವೇಶಕ್ಕೆ ಯಾವ ರಾಷ್ಟ್ರೀಯ ವರದಿಯನ್ನು ಸಲ್ಲಿಸಿದೆ ಅಂತ ಕೊಟ್ಟಿದ್ದಾನೆ ಸರ್ನಾ. ಸೊ ಯಾವ ವರದಿಯನ್ನು ಸಲ್ಲಿಸಿದೆ? ಎಷ್ಟನೇ ವರದಿಯನ್ನು ಸಲ್ಲಿಸಿದೆ ಹೇಳ್ಬೋದಾ? ಯಾವುದು? 7ನೇ ವರದಿ, 6ನೇ ವರದಿ, 8ನೇ ವರದಿ ಆ್ಯಂಡ್ 5ನೇ ವರದಿ ಅಂತ ಕೊಟ್ಟಿದ್ದಾನೆ. ಯಾವುದು? ಭಾರತವು ಜೈವಿಕ ವೈವಿಧ್ಯ ಸಮಾವೇಶಕ್ಕೆ. ಸೊ ಎಷ್ಟನೇದು ಅಂದರೆ ಈ ಒಂದು 7ನೇ ಈ ಒಂದು 7ನೇ ಒಂದು ವರದಿಯನ್ನು ಸಲ್ಲಿಸಿದೆ. ಈ ಒಂದು 7ನೇ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷದಿಂದಾಗಿ
ಏಪ್ರಿಲ್ 2026ರಲ್ಲಿ ಯಾವ 2 ದೇಶಗಳಲ್ಲಿ ನಡೆಯಬೇಕಿದ್ದ ಫಾರ್ಮುಲಾ 1 ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ರದ್ದುಗೊಳಿಸಲಾಯಿತು ಅಂತ. ಓಕೆ, ಸೊ ಆಸ್ಟ್ರೇಲಿಯಾ ಗ್ರ್ಯಾಂಡ್ ಪ್ರಿಕ್ಸ್ ನಡೆದಿತ್ತು, ನಿಮ್ಗೆ ಗೊತ್ತಿದೆ, ಅದನ್ನು ಸಹ ನಿಮಗೆ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಆಸ್ಟ್ರೇಲಿಯಾ ಗ್ರ್ಯಾಂಡ್ ಪ್ರಿಕ್ಸ್ನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಸರ್ ರಸೇಲ್ ಅವರು. ಯಾರು? ಈ ಒಂದು ಜೋಸೆಫ್ ರಸೆಲ್ ಅವರು ಅಂತ ಹೇಳ್ತೀವಿ, ರಸೆಲ್ ನೆನ್ಪಿಟ್ಕೊಳ್ಳಿ. ಹಾಗಾದರೆ ನೆಕ್ಸ್ಟ್ ಫಾರ್ಮುಲಾ 1 ರೇಸ್ ನಡಿಬೇಕಾಗಿತ್ತು ಯಾವ ದೇಶಗಳಲ್ಲಿ? ಈ ಒಂದು UAE ಹೌದಾ, ಏನಲ್ವಾ? UAE ಅಲ್ಲ, ಸೊ ಬದಲಾಗಿ ಈ ಒಂದು ಬಹರೇನ್ ಮತ್ತು ಸೌದಿ ಅರೇಬಿಯಾ ಅಂತ ಹೇಳ್ತೀವಿ. ಸರಣಿಯಲ್ಲಿ ಒಂದು ಸೌದಿ ಅರೇಬಿಯಾ ಮತ್ತು ಈ ಒಂದು ಬಹರೇನಲ್ಲಿ ನಡಿಬೇಕಾಗಿತ್ತು. ಬಟ್ ಇದು ಈ ಒಂದು ಯುದ್ಧ ನಡೀತಾ ಇದೆ ಅನ್ನೋ ಕಾರಣಕ್ಕಾಗಿ ಇದನ್ನು ರದ್ದತಿ ಮಾಡಲಾಗಿದೆ. ಓಕೆ, ಯಾವ ದೇಶದಲ್ಲಿ ಒಂದು ಬಹರೇನ್ ಮತ್ತು ಸೌದಿ ಅರೇಬಿಯಾ ಅಂತ ಹೇಳ್ತೇವೆ. ಓಕೆ, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಡಸಾಲ್ಟ್ ಏವಿಯೇಷನ್ನಿಂದ ರಾಫೇಲ್ ಯುದ್ಧ ವಿಮಾನ ನಿಯಂತ್ರಣದ ವ್ಯವಸ್ಥೆಗಳ ತಯಾರಿಕೆಗಾಗಿ ಯಾವ ಭಾರತೀಯ ಕಂಪನಿಗೆ ದೀರ್ಘಕಾಲೀನ ಗುತ್ತಿಗೆಯನ್ನು ನೀಡಲಾಗಿದೆ ಅಂತ ಕೊಟ್ಟಿದ್ದಾನೆ. ಸರ್ನ ಯಾವ ಒಂದು ಕಂಪನಿಗೆ, ಯಾವ ಕಂಪನಿ ಸರ್ ಅದು? ಯಾವುದು ಅಂದರೆ ಅವಾಗಲೂ ಹೇಳಬೇಕಾಗುತ್ತೆ, ಈ ಒಂದು ಹೈಕಾಲ್ ಟೆಕ್ನಾಲಜೀಸ್. ಓಕೆ, ಯಾವುದು ಅಂದರೆ ಈ ಒಂದು ಹೈಕಾಲ್ ಟೆಕ್ನಾಲಜೀಸ್ಗೆ ಈ ಒಂದು ಬಹುಕಾಲೀನ ಅಥವಾ ಈ ಒಂದು ದೀರ್ಘಕಾಲೀನ ಗುತ್ತಿಗೆಯನ್ನು ನೀಡಲಾಗಿದೆ. ಓಕೆ, ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು CSIR ಸ್ಮಾರ್ಟ್ ಗ್ರಾಮ ಜ್ಞಾನ ಮಿಷನ್ ಮಾದರಿ ಯೋಜನೆಯ ಅಡಿಯಲ್ಲಿ ಒಡಿಶಾದ ಮೊದಲ ಸ್ಮಾರ್ಟ್ ಗ್ರಾಮವಾಗಲು ಯಾವ ಗ್ರಾಮವನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಸರ್ನಾ, ಸೊ ಯಾವ ಒಂದು ಗ್ರಾಮವನ್ನು ಆಯ್ಕೆ ಮಾಡಲಾಗಿದೆ? ಯಾವ ಗ್ರಾಮ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಕುಸನ್ಪುರ ಅಂತ ಹೇಳ್ತೀವಿ. ಸರ್ನ ಯಾವುದೇ ಒಂದು ಕುಸನ್ಪುರವನ್ನು ಆಯ್ಕೆ ಮಾಡಲಾಗಿದೆ. ಹಾಗಾದರೆ ಕುಸನ್ಪುರ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಸರ್? ಇದು ಕಂಡುಬರೋದು ಈ ಒಂದು ಒಡಿಶಾ ರಾಜ್ಯದಲ್ಲಿ ಕಂಡುಬರುತ್ತೆ. ಓಕೆ, ಎಲ್ಲಿ ಒಂದು ಒಡಿಶಾದಲ್ಲಿ. ಯಾಕೆ ಇದು ನ್ಯೂಸಲ್ಲಿದೆ? ಒಡಿಶಾದ ಮೊದಲ ಸ್ಮಾರ್ಟ್ ಗ್ರಾಮವಾಗಲು ಈ ಒಂದು ಗ್ರಾಮವನ್ನು ಆಯ್ಕೆ ಮಾಡಲಾಗಿದೆ. ಸೊ ಆ ಕಾರಣದಿಂದಾಗಿ ಇದು ನ್ಯೂಸಲ್ಲಿ ಇದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಪಾನ್ನ ಜಾಗತಿಕ ಅಪ್ಯಾರಲ್ ಚಿಲ್ಲರೆ ವ್ಯಾಪಾರಿ ಯುನಿಕ್ಲೋ ಭಾರತದಲ್ಲಿ ಯಾವ ಭಾರತೀಯ ಕ್ರಿಕೆಟಿಗನನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಯಾವ ಒಂದು ಕ್ರಿಕೆಟಿಗನನ್ನು, ಸೊ ಯಾವ ಕ್ರಿಕೆಟಿಗ ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಬುಮ್ರಾ ಅಂತ ಹೇಳ್ತೀವಿ. ಸರ್ ಯಾರಿಗೆ ಒಂದು ಜಸ್ಪ್ರೀತ್ ಬುಮ್ರಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಭಾರತೀಯ ಸೇನೆಯು ಇತ್ತೀಚೆಗೆ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ವ್ಯವಸ್ಥೆಯ ಯಾವ ರೆಜಿಮೆಂಟನ್ನು ಸಂಪೂರ್ಣವಾಗಿ ಕಾರ್ಯಾಚರಣೆಗೆ ಸಜ್ಜುಗೊಳಿಸಿದೆ ಅಂತ. ಯಾವ ರೆಜಿಮೆಂಟ್ ಅದು ಸರ್? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅಗೇನ್ 7ನೇದು. ಯಾವುದಂದರೆ ಈ ಒಂದು 7ನೇ ರೆಜಿಮೆಂಟ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಇತ್ತೀಚೆಗೆ ಫೂಲ್ ದೇಯಿ ಎಂಬ ಸಾಂಪ್ರದಾಯಿಕ ಜಾನಪದ ಹಬ್ಬವನ್ನು ಯಾವ ಭಾರತೀಯ ರಾಜ್ಯದಲ್ಲಿ ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಯಾವುದೇ ಒಂದು ಫುಲ್ ದೇಯಿ ಎಂಬ ಒಂದು ಸಾಂಪ್ರದಾಯಿಕ ಜಾನಪದ ಹಬ್ಬ. ಸರ್ನ ಯಾವ ರಾಜ್ಯದಲ್ಲಿ ಯಾವ ರಾಜ್ಯದಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಉತ್ತರಾಖಂಡ ಅಂತ ಹೇಳ್ತೀವಿ. ಸರ್ನ ಯಾವುದೋ ಒಂದು ಉತ್ತರಾಖಂಡದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ. ಓಕೆ, ಯಾವ ಒಂದು ಜಾನಪದ ಹಬ್ಬ ಅಂದರೆ ಒಂದು ಫೂಲ್ ಡೇ ಅಂತ ಹೇಳ್ತೀವಿ. ಫೂಲ್ ಅಂದರೆ ಏನು? ಫ್ಲವರ್ ಅಂತ ಹೇಳ್ತೀವಿ. ಫ್ಲವರ್ ವ್ಯಾಲಿಯಲ್ಲಿ ಕಂಡುಬರುತ್ತೆ, ನಿಮಗೆ ಉತ್ತರಾಖಂಡದಲ್ಲಿ ಕಂಡುಬರುತ್ತೆ. ಸೊ ಹಾಗೆ ನೆನಪಿಟ್ಕೊಳ್ಳಿ, ಫ್ಲವರ್ ವ್ಯಾಲಿ ಏನು ಉತ್ತರಾಖಂಡ, ಹಾಗೆ ಈ ಒಂದು ಫೂಲ್ ಅಂದರೂ ಸಹ ನೀವು ಉತ್ತರಾಖಂಡ ಅಂತಲೇ ಹೇಳಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಇತ್ತೀಚೆಗೆ ಪರ್ಪಲ್ ಫೆಸ್ಟನ್ನು ಎಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದಾನೆ. ಓಕೆ, ಎಲ್ಲಿ? ಆಪ್ಷನ್ ಎ ವಿಜ್ಞಾನ ಭವನ, ಆಪ್ಷನ್ ಬಿ ಇಂಡಿಯಾ ಗೇಟ್, ಆಪ್ಷನ್ ಸಿ ರಾಷ್ಟ್ರಪತಿ ಭವನ, ಆಪ್ಷನ್ ಡಿ ಏನಿದೆ ಅಂದರೆ ಒಂದು ಲಾಲ್ ಕಿಲಾ ಅಂತ ಕೊಟ್ಟಿದ್ದಾನೆ. ಮೀನ್ಸ್ ಒಂದು ರೆಡ್ ಫೋರ್ಟ್ ಅಂತ ಹೇಳ್ತೀವಿ. ಸೊ ಎಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ? ಎಲ್ಲಿ ಸರ್ ಇದನ್ನು? ಸರ್ ಎಲ್ಲಿ ಅಂದರೆ ದ್ಯಾಟ್ ಈಸ್ ಈ ಒಂದು ರಾಷ್ಟ್ರಪತಿ ಭವನದಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿದೆ. ಓಕೆ, ಸೊ ಏನು ಅಂದರೆ ರಾಷ್ಟ್ರಪತಿ ಭವನದಲ್ಲಿ ಒಂದು ಪರ್ಪಲ್ ಸಸ್ಯವನ್ನು ಹಚ್ಚಿದ್ದಾರೆ ಅಂತ ನೀವು ನೆನ್ಪಿಟ್ಕೊಳ್ಳಿ. ಸೊ ನೆನ್ಪಿಡಬಹುದು. ಓಕೆ, ಎಲ್ಲಿ ಅಂದರೆ ಒಂದು ರಾಷ್ಟ್ರಪತಿ ಭವನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಇತ್ತೀಚೆಗೆ ಪೊಟ್ಟಿ ಶ್ರೀರಾಮುಲು ಅವರ ಪ್ರತಿಮೆಯನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾನೆ. ಸರ್ ಯಾರ್ದು? ಈ ಒಂದು ಪೊಟ್ಟಿ ಶ್ರೀರಾಮುಲು ಅವ್ರದ್ದು ಎಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಎ ವಿಶಾಖಪಟ್ಟಣಂ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಅಮರಾವತಿ, ಆಪ್ಷನ್ ಡಿ ಏನಿದೆ ಅಂದರೆ ಒಂದು ವಿಜಯವಾಡ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅಮರಾವತಿ. ಓಕೆ, ಎಲ್ಲಿಂದರೆ ಈ ಒಂದು ಅಮರಾವತಿಯಲ್ಲಿ ಪೊಟ್ಟಿ ಶ್ರೀರಾಮುಲು ಅವರ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ಪ್ರಸಿದ್ಧ ಪರಿಸರವಾದಿ ಮತ್ತು ನವೋದ್ಯಮಿಯ ಮೇಲೆ ಹೇರಿದ್ದ ರಾಷ್ಟ್ರೀಯ ಸುರಕ್ಷತಾ ಕಾಯ್ದೆಯನ್ನು ಹಿಂಪಡೆದಿದೆ ಅಂತ. ಯಾರು ಸರ್ ಅವರು? ಯಾರು ಅಂದರೆ ಸರ್ ನಮ್ಮ ಸೋನಂ ವಾಂಗ್ಚುಕ್ ಅವರು. ಯಾರು ಅಂತ ಹೇಳ್ತೀವಿ? ಒಂದು ಸೋನಂ ವಾಂಗ್ಚುಕ್ ಅವರು ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಇತ್ತೀಚೆಗೆ 15ನೇ ಶತಮಾನದ ತೆಲುಗು ಶಾಸನವನ್ನು ಎಲ್ಲಿ ಪತ್ತೆ ಹಚ್ಚಲಾಗಿದೆ? ಓಕೆ, ಸೊ ಎಲ್ಲಿ ಪತ್ತೆ ಹಚ್ಚಲಾಗಿದೆ ಒಂದು 15ನೇ ಒಂದು ಶತಮಾನದ ಒಂದು ತೆಲುಗು ಶಾಸನವನ್ನು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಗುಂಟೂರು ಅಂತ ಹೇಳ್ತೀವಿ. ಹೆಸರನ್ನ ಎಲ್ಲಿ? ಒಂದು ಗುಂಟೂರಲ್ಲಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಗುಂಟ್ಕಲ್ಲೇ ಬೇರೆ, ಗುಂಟೂರೇ ಬೇರೆ. ಓಕೆ, ಗುಂಟ್ಕಲ್ಲಲ್ಲ, ಗುಂಟೂರು. ಒಂದು ಗುಂಟೂರಲ್ಲಿ ಒಂದು ತೆಲುಗು ಶಾಸನ ಪತ್ತೆಯಾಗಿದೆ. ಎಷ್ಟನೇ ಶತಮಾನದ್ದು? 15ನೇ ಶತಮಾನದ್ದು. ಸೊ ಮೀನ್ಸ್ 15ನೇ ಶತಮಾನದ್ದು ಅಂತಂದರೆ ನಮ್ಮ ವಿಜಯನಗರ ಸಾಮ್ರಾಜ್ಯವು ಸಹ 15ನೇ ಶತಮಾನದಲ್ಲಿ ಇತ್ತಲ್ವಾ? ಸೊ ಮೀನ್ಸ್ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೂ ಸಹ ಈ ಒಂದು ತೆಲುಗು ಸಾಹಿತ್ಯಕ್ಕೂ ಸಹ ಸ್ವಲ್ಪ ಲಿಂಕ್ ಇದೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರ್ರಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಇತ್ತೀಚೆಗೆ ಮತ್ಸ್ಯೋದ್ಯಮ ಇಲಾಖೆಯು ಶೀತಲ ಜಲ ಮತ್ಸ್ಯೋದ್ಯಮ ಕುರಿತಾದ ಮೊದಲ ರಾಷ್ಟ್ರೀಯ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಿತು ಅಂತ ಕೇಳಿದ್ದೇನೆ. ಸರ್ ಎಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ? ಎಲ್ಲಿ ಇದನ್ನು ಆಯೋಜನೆ ಮಾಡಿರ್ಬೋದು ಸರ್? ಎಲ್ಲಿ ಅಂದರೆ ಒಂದು ಶ್ರೀನಗರದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲಿ? ಒಂದು ಶ್ರೀನಗರ. ಓಕೆ, ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಶ್ರೀನಗರದಲ್ಲಿ ಶೀತಲ ಜಲ ಮತ್ಸ್ಯೋದ್ಯಮ ಕುರಿತಾದ ಮೊದಲ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ FIFA 2026
ವಿಶ್ವಕಪ್ ಪಂದ್ಯಗಳಿಗಾಗಿ ಯಾವ ವೇದಿಕೆಯೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಈ ಒಂದು ಫಿಫಾ ಅಂತ ಕೊಟ್ಟಿದ್ದಾನೆ. ಯಾವುದರೊಂದಿಗೆ ಇದು ಪಾಲುದಾರಿಕೆಯನ್ನು ಹೊಂದಿದೆ? ಯಾವುದು ಅಂದರೆ ಸರ್ ಇದು ನೆಟ್ಫ್ಲಿಕ್ಸ್ನೊಂದಿಗೆ, ಅಮೆಜಾನ್ ಪ್ರೈಮ್ನೊಂದಿಗೆ, ಯೂಟ್ಯೂಬ್ ಒಂದಿಗೆ ಅಥವಾ ಈ ಒಂದು ಡಿಸ್ನಿ ಹಾಟ್ಸ್ಟಾರ್ ಒಂದಿಗೆ ಅಂತ ಕೊಟ್ಟಿದ್ದಾರೆ. ಸೊ ಯಾರೊಂದಿಗೆ ಮಾಡ್ಕೊಂಡಿರ್ಬೋದು ಹೇಳ್ಬೋದಾ? ಗೆಸ್ ಮಾಡಿ ನೋಡುವ. ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಯೂಟ್ಯೂಬ್. ಓಕೆ, ಸೊ ಯೂಟ್ಯೂಬ್ ಒಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ ಯಾವುದೇ ಒಂದು ಫಿಫಾ. ಎಲ್ಲಿ ನಡೆಯಲಿದೆ ಈ ವರ್ಷ 2026ರಲ್ಲಿ? ಸರ್ ಮೆಕ್ಸಿಕೋ, USA ಮತ್ತು ಕೆನಡಾ ಅಂತ ಹೇಳ್ತೀವಿ. ಯಾವುದ್ಯಾವುದು? ಈ ಒಂದು ಮೆಕ್ಸಿಕೋ, USA ಮತ್ತು ಕೆನಡಾ ದೇಶಗಳಲ್ಲಿ ಇದು ನಡೆಯಲಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಂಗೀತ ಅಕಾಡೆಮಿ ಚೆನ್ನೈ 2026ರ ಪ್ರತಿಷ್ಠಿತ ವರ್ಷದ ಸಂಗೀತ ಕಲಾನಿಧಿ ಪ್ರಶಸ್ತಿಗೆ ಯಾವ ಪ್ರಸಿದ್ಧ ವೀಣಾ ವಾದಕರನ್ನು ಆಯ್ಕೆ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಸರ್ನ ಯಾರನ್ನ ಇದನ್ನು ಆಯ್ಕೆ ಮಾಡಲಾಗಿದೆ? ಯಾರು ಸರ್ ಅವರು? ಯಾರು? ಜಯಂತಿ ಕುಮಾರೇಶ್ ಅವರು, ಊರ್ಮಿಳಾ ಸತ್ಯನಾರಾಯಣ ಅವರು ಆಪ್ಷನ್ ಸಿ, ರಾಮ ವೈದ್ಯನಾಥನ್ ಅವರು ಆಪ್ಷನ್ ಡಿ ಏನಿದೆ ಅಂದರೆ ಒಂದು ಪ್ರಿಯದರ್ಶಿನಿ ಗೋವಿಂದ್ ಅವರು ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿಲ್ಲ 2025 ಅಂತ ಕೇಳಿದ್ರೆ ಊರ್ಮಿಳಾ ಸತ್ಯನಾರಾಯಣ ಅವರು, 2026 ಅಂತ ಕೇಳಿದ್ರೆ ಅವಾಗಲೂ ಹೇಳಬೇಕಾಗುತ್ತೆ ಈ ಒಂದು ಜಯಂತಿ ಕುಮಾರೇಶ್ ಅವರು. ಯಾರು ಅಂದರೆ ಒಂದು ಜಯಂತಿ ಕುಮಾರೇಶ್ ಅವರು ಅಂತ ಹೇಳ್ತೀವಿ. ಸೊ ಇವರೇನಾಗಿದ್ದಾರೆ? ಇವರು ವೀಣಾ ವಾದಕರಾಗಿದ್ದಾರೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದು ಕೇಳೋ ಚಾನ್ಸಸ್ ನಿಮಗೆ ಸಾಕಷ್ಟಿದೆ. SSC ಎಕ್ಸಾಮಲ್ಲಿ ಇದನ್ನು ಜಾಸ್ತಿ ಫೋಕಸ್ ಮಾಡ್ತಾನೆ. ಯಾವುದರ ಮೇಲೆ? ಈ ಒಂದು ಸಂಗೀತ ಕಲಾನಿಧಿ ಅವಾರ್ಡ್ ಮೇಲೆ. ಓಕೆ, ಕೇಳ್ತಾನೆ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಇದನ್ನು ಯಾರು ಕೊಡ್ತಾರೆ? ಸಂಗೀತ ಅಕಾಡೆಮಿ ಚೆನ್ನೈಯಲ್ಲಿ ಇದನ್ನು ಕೊಡ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪಂಚು ಢೋಲಾ ಮೇಳವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು ಅಂತ ಕೇಳ್ತಾನೆ. ಯಾವುದು? ಒಂದು ಪಂಚು ಢೋಲಾ ಮೇಳವನ್ನು ಯಾವ ರಾಜ್ಯದಲ್ಲಿ? ಯಾವ ರಾಜ್ಯ ಅಂದರೆ ಆಪ್ಷನ್ ಎ ವೆಸ್ಟ್ ಬೆಂಗಾಲ್, ಆಪ್ಷನ್ ಬಿ ಜಾರ್ಖಂಡ್, ಆಪ್ಷನ್ ಸಿ ಒಡಿಶಾ, ಆಪ್ಷನ್ ಡಿ ಏನಿದೆ ಅಂದರೆ ಒಂದು ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರ್ ಉತ್ತರ ಯಾವುದಾಗುತ್ತೆ? ಸರ್ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಒಡಿಶಾ ಅಂತ ಹೇಳ್ತೀವಿ. ಸರ್ ಯಾವುದು? ಈ ಒಂದು ಒಡಿಶಾದಲ್ಲಿ ಪಂಚು ಢೋಲಾ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಓಕೆ, ಆಚರಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 24 ಸ್ಪೀಡ್ ಪೋಸ್ಟ್ ಸೇವೆಯನ್ನು ಯಾವ ಇಲಾಖೆಯು ಪ್ರಾರಂಭಿಸಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? 24 ಸ್ಪೀಡ್ ಪೋಸ್ಟ್ ಅಂತ ಹೇಳ್ತೀವಿ. ಆ ಒಂದು ಸರ್ವಿಸನ್ನು ಆರಂಭಿಸಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ? ರಾಜ್ಯ ಅಲ್ಲ, ಈ ಒಂದು ಇಲಾಖೆ ಯಾವುದು ಅಂತ? ಯಾವ ಇಲಾಖೆ ಸರ್ ಅದು? ಯಾವ ಇಲಾಖೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ನನ್ನದರ ನಮ್ಮ ಇಂಡಿಯಾ ಪೋಸ್ಟ್ ರೀ. ಯಾವುದು ಅಂದರೆ ನಮ್ಮ ಭಾರತೀಯ ಅಂಚೆ ಇಲಾಖೆ ಅಂತ ಹೇಳ್ತೀವಿ. ಓಕೆ, ಯಾವುದು? ಒಂದು ಭಾರತೀಯ ಅಂಚೆ ಇಲಾಖೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಾತಿ ವೇದಿಕೆಯನ್ನು ಈ ಕೆಳಗಿನವರಲ್ಲಿ ಯಾರು ಸಂಯುಕ್ತವಾಗಿ ಪ್ರಾರಂಭಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸರ್ನ ಯಾರು ಈ ಒಂದು ಸಾತಿಯನ್ನು ಯಾರು ಪ್ರಾರಂಭ ಮಾಡಿರ್ಬೋದು ಇದನ್ನು? ಸರ್ ಯಾರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ನಮ್ಮ ಎಜುಕೇಷನ್ ಮಿನಿಸ್ಟ್ರಿ, ಹಾಗೆ ಒಂದು IIT ಕಾನ್ಪುರ ಅಂತ ಹೇಳ್ತೀವಿ. ಯಾವುದು? ಈ ಒಂದು IIT ಕಾನ್ಪುರ ಮತ್ತು ನಮ್ಮ ಶಿಕ್ಷಣ ಸಚಿವಾಲಯ. ಓಕೆ, ಇವೆರಡೂ ಸಹ ಯಾವುದು? ಈ ಒಂದು ಸಾತಿ ಎಂಬ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ ಸಂಯುಕ್ತವಾಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯವು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ರಾಜ್ಯಾದ್ಯಂತ ಉಚಿತ ಬಸ್ ಸೇವೆಯನ್ನು ಪ್ರಾರಂಭಿಸಿದೆ ಅಂತ? ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ. ಓಕೆ, ಪ್ರೈವೇಟ್ ಅಲ್ಲ ಮತ್ತು ಸರ್ಕಾರಿಯವರಿಗೆ. ಸೊ ಯಾವ ರಾಜ್ಯ ಅದು? ಒಳ್ಳೆಯದು ಮಾಡಿದೆ. ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಏನಿದೆ ಅಂದರೆ ಒಂದು ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ನಮ್ಮ ಕರ್ನಾಟಕ ಅಂತ ಹೇಳ್ತೀವಿ. ಸರಿನಾ? ಸೊ ಈ ಒಂದು ನಮ್ಮ ಕರ್ನಾಟಕ ಫ್ರೀ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವಿಶ್ವದಲ್ಲಿ 30ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದಿರುವ ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಯಾವ ದೇಶವು ಮುಂಚೂಣಿಯಲ್ಲಿದೆ ಅಂತ? ಯಾವ ದೇಶವು ಇದು ಮುಂಚೂಣಿಯಲ್ಲಿದೆ ಇದರಲ್ಲಿ? ಯಾವ ದೇಶ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನಮ್ಮ ಹೆಮ್ಮೆಯ ಭಾರತ. ಓಕೆ, ಯಾವುದು ಅಂತ ಹೇಳ್ತೀವಿ? ಒಂದು ನಮ್ಮ ಭಾರತ ಅಂತ ಹೇಳ್ತೀವಿ. 30%ಗಿಂತ ಜಾಸ್ತಿ ನಾವು ಈ ಒಂದು ಕೊಕೊನೆಟನ್ನು ನಾವು ಪ್ರೊಡ್ಯೂಸ್ನ ಮಾಡ್ತಿದ್ದೀವಿ ಅಂತ ನಮ್ಮ ಭಾರತದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಭಾರತದಲ್ಲಿ ಆಯುಧ ನಿರ್ಮಾಣಿ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗ್ತದೆ ಅಂತ? ಏನು ಸರ್ ಇದನ್ನು? ಆರ್ಡನ್ಸ್ ಫ್ಯಾಕ್ಟರೀಸ್ ಡೇಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಒಂದು ಆರ್ಡನ್ಸ್ ಫ್ಯಾಕ್ಟರೀಸ್ ಡೇಸ್ ಅಂತ ಹೇಳ್ತೀವಿ ಇನ್ ಇಂಗ್ಲೀಷಲ್ಲಿ. ಸೊ ಇದನ್ನು ಯಾವಾಗ ಆಚರಣೆ ಮಾಡ್ತೀವಿ ಸರ್? ಯಾವಾಗ ಅಂದರೆ ಸರ್ ಆಪ್ಷನ್ ಸಿ 18 ಮಾರ್ಚ್ಗೆ ಇದನ್ನು ಆಯೋಜನೆ ಮಾಡ್ತೀವಿ, ಹೆಸರನ್ನ ಆಚರಿಸ್ತೇ ಮಾಡ್ತೀವಿ. ಯಾವುದನ್ನು? ಈ ಒಂದು ಆರ್ಡನ್ಸ್ ಫ್ಯಾಕ್ಟರೀಸ್ ಡೇಯನ್ನು. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬಿಮ್ಸ್ಟೆಕ್ ಯುವ ವೃತ್ತಿಪರರ ವಿನಿಮಯ ಕಾರ್ಯಕ್ರಮವನ್ನು ಭಾರತವು ಯಾವ ರಾಜ್ಯದಲ್ಲಿ ಆಯೋಜಿಸಿತು ಅಂತ ಕೇಳಿದಾನೆ. ಸೊ ಬಿಮ್ಸ್ಟೆಕ್ ಅಂದರೆ ನಿಮಗೆ ಫೋಕಸ್ ಮಾಡ್ತಾನೆ ಮತ್ತೆ ಪ್ರಶ್ನೆನ. ಸೊ ಇದು ಏನಾಗಿದೆ? ಈ ಒಂದು ವೃತ್ತಿಪರರ ವಿನಿಮಯ ಕಾರ್ಯಕ್ರಮವಾಗಿದೆ. ಬಿಮ್ಸ್ಟೆಕ್ದೇ ಕಾರ್ಯಕ್ರಮ ಅಲ್ಲ ಇದು, ಬಿಮ್ಸ್ಟೆಕ್ ಸಮ್ಮೇಳನವೇ ಅಲ್ಲ, ಬದಲಾಗಿ ಒಂದು ಬಿಮ್ಸ್ಟೆಕ್ನಲ್ಲಿ ಕಂಡುಬರ್ತಕ್ಕಂಥ ಒಂದು ವೃತ್ತಿಪರ ವಿನಿಮಯ ಕಾರ್ಯಕ್ರಮ ಅಂತ ಹೇಳ್ತೀವಿ. ಸೊ ಯಾವ ರಾಜ್ಯದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು? ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಮಹಾರಾಷ್ಟ್ರ ರಾಜ್ಯ ಅಂತ ಹೇಳ್ತೀವಿ. ಸರ್ನ ಯಾವ ರಾಜ್ಯ? ಒಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ನೆಕ್ಸ್ಟ್, ಒಂದೇ ಹಣಕಾಸು ವರ್ಷದಲ್ಲಿ 50 ದಶಲಕ್ಷ ಟನ್ ಕಬ್ಬಿಣದ ಅದಿರನ್ನು ಉತ್ಪಾದಿಸಿದ ಮೊದಲ ಭಾರತೀಯ ಕಂಪನಿ ಯಾವುದು ಅಂತ ಕೇಳಿದ್ದೀನಿ. ಯಾವ ಕಂಪನಿ ಆಗಿದೆ ಅದು? ಯಾವುದು ಅಂದರೆ ಸರ್ ಅವಾಗಲೇ ಹೇಳಿದಿರಾ ನೀವು. ಯಾವುದು? NMDC ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ ಅಂತ ಹೇಳ್ತೀವಿ. ಸರ್ನ ಯಾವುದು? ಒಂದು ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ ಇದನ್ನು ಸಾಧನೆ ಮಾಡಿದೆ. ಎಷ್ಟು ಟನ್? 50 ಮಿಲಿಯನ್ ಟನ್ಸ್. ಓಕೆ, ಸೊ ಏನಂತ ಹೇಳ್ತೀವಿ? ಒಂದು 15 ಮಿಲಿಯನ್ ಟನ್ಸ್ ಅಂತ ಹೇಳ್ತೇವೆ, ದಶಲಕ್ಷ ಟನ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಇರಾನ್ ಯಾವ ದೇಶಗಳ ವಿರುದ್ಧದ ಸಂಘರ್ಷದಲ್ಲಿ ಮೊದಲ ಬಾರಿಗೆ ಸೆಜ್ಜಿಲ್ ಕ್ಷಿಪಣಿಯನ್ನು ಬಳಸಿದೆ ಅಂತ? ಓಕೆ, ಸೊ ನಿಮ್ಗೆ ಗೊತ್ತಿರಲಿ, ಒಂದು ಸೆಜ್ಜಿಲ್ ಕ್ಷಿಪಣಿ ಏನಿದೆ ಅಲ್ವಾ, ಡ್ಯಾನ್ಸಿಂಗ್ ಮಿಸೈಲ್ ಅಂತ ಹೇಳ್ತೀವಿ ಇದಕ್ಕೆ. ಡ್ಯಾನ್ಸಿಂಗ್ ಮಿಸೈಲ್ ವಿಚ್ ಈಸ್ ನೌನ್ ಆಸ್ ಡ್ಯಾನ್ಸಿಂಗ್ ಮಿಸೈಲ್ ಅಂತ ನಿಮಗೆ ಕೇಳ್ಬೋದು. ಅವಾಗಲೂ ಹೇಳಬೇಕಾಗುತ್ತೆ ಸೆಜ್ಜಿಲ್. ಓಕೆ, ಹೇಗೆ? ಸೆಜ್ಜಿಲ್. ಇವಾಗ ಡ್ಯಾನ್ಸ್ ಮಾಡುವಾಗ ಕಾಲಲ್ಲಿ ಗೆಜ್ಜೆ ಕಟ್ಟಿದ್ರೆ ಅದು ಹೇಗೆ ಸಪ್ಲೈ ಮಾಡುತ್ತೆ?
ಝಿಲ್ ಝಿಲ್ ಝಲಕ್ 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 ಝಲ್ ಝಲ್ ಅಂತ ಮಾಡುತ್ತಲ್ವ. ಸೊ ಝಿಲ್ ಅಂತ ನೆನ್ಪುಳಿತದೆ. ಸೊ ಯಾವ ದೇಶ? ಇರಾನ್ ದೇಶ ಇದನ್ನು ಉಡಾವಣೆ ಮಾಡಿದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ದೇಶಗಳ ಮೇಲೆ ಇದನ್ನು ಉಡಾವಣೆ ಮಾಡಿದೆ ಅಂದರೆ ಸರ್ ದ್ಯಾಟ್ ಈಸ್ ಯಾವುದು ಇಸ್ರೇಲ್ ಮತ್ತು ಅಮೇರಿಕಾದ ವಿರುದ್ಧದ ಒಂದು ಮೇಲೆ. ಓಕೆ, ಸೊ ಮೀನ್ಸ್ ಒಂದು ಈ ಒಂದು ಯುದ್ಧದಲ್ಲಿ. ಸೊ ಸಜ್ಜಿಲ್ ಕ್ಷಿಪಣಿ ನೆನ್ಪಿಟ್ಕೊಳ್ಳಿ. ಸಜ್ಜಿಲ್ ಕ್ಷಿಪಣಿ ಆ್ಯಂಡ್ ದೆನ್ ಶಾಹಿದ್ ಡ್ರೋನ್. ಓಕೆ, ಶಾಹಿದ್ ಡ್ರೋನ್ ಆ್ಯಂಡ್ ದೆನ್ ಸಜ್ಜಿಲ್ ಕ್ಷಿಪಣಿ ಮಿಸೈಲ್. ಈ SD ಆ್ಯಂಡ್ ದೆನ್ SM ಇಷ್ಟು ಹೆಲ್ಪ್ ಮಾಡ್ತಿದ್ದಾವೆ ಇರಾನ್ಗೆ. ಸೊ ತತ್ತರಿಸೋಗ್ತಾ ಇದ್ದಾವೆ ಇಸ್ರೇಲ್ ಮತ್ತು ಅಮೇರಿಕಾ. ಓಕೆ, ಸೊ ಯಾವ ಕ್ಷಿಪಣಿಗಳಿಂದ ಅಂತ ಕೇಳಿದ್ರೆ ಒಂದು ಈ ಒಂದು ಸಜ್ಜಿಲ್ ಕ್ಷಿಪಣಿ ಆ್ಯಂಡ್ ದೆನ್ ಇನ್ನೊಂದು ಈ ಶಾಹಿದ್ ಡ್ರೋನ್ ಅಂತ ಹೇಳ್ತೀವಿ. ಓಕೆ, ಸೊ ಜಸ್ಟ್ 18 ಲಕ್ಷದಲ್ಲಿ ಇದು ಪ್ರಿಪೇರ್ ಆಗುತ್ತೆ ಒಂದು ಡ್ರೋನ್. ಆ್ಯಂಡ್ ದೆನ್ ಇದನ್ನು ಹೊಡೆದು ಉರುಳಿಸೋಕ್ಕೆ ಈ ಅಮೇರಿಕಾ ಮತ್ತು ಇಸ್ರೇಲ್ಗೆ ಆ್ಯಂಟಿಸೆಪ್ಟರ್ಗಳ ಖರ್ಚು ಎಷ್ಟು ಗೊತ್ತಾ? ಮಿನಿಮಮ್ 1.5 ಕೋಟಿಗಳು ಮಿನಿಮಮ್. ಓಕೆ, ಆ್ಯಂಡ್ ದೆನ್ ಮ್ಯಾಕ್ಸಿಮಮ್ 30 ಕೋಟಿಗಳಷ್ಟು ಸಹ ಖರ್ಚು ಮಾಡ್ತಾ ಇದ್ದಾರೆ ಒಂದು ಡ್ರೋನ್ ಹೊಡೆದು ಹಾಕೋಕ್ಕೆ. ಓಕೆ, ಸೊ ಯಾರು ಅಂದರೆ ಈ ಒಂದು ಇಸ್ರೇಲ್ ಮತ್ತು ಅಮೇರಿಕಾ ಅಂತ ಹೇಳ್ತೇವೆ. ಸೊ ನಿಮ್ಗೆ ಗೊತ್ತಿರಲಿ, ಇದು ಅತಿ ಕಡಿಮೆ ವೆಚ್ಚದಲ್ಲಿ ತಯಾರಾಗ್ತಕ್ಕಂಥ ಒಂದು ಡ್ರೋನ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ಇತ್ತೀಚೆಗೆ ಸಿ ಡ್ರ್ಯಾಗನ್ 2026 ಅಭ್ಯಾಸವನ್ನು ಎಲ್ಲಿ ಆಯೋಜಿಸಿತ್ತು ಅಂತ ಕೇಳ್ತಾನೆ. ಯಾವುದೇ ಒಂದು ಸಿ ಡ್ರ್ಯಾಗನನ್ನು ಎಲ್ಲಿ ಯೋಜನೆ ಮಾಡಿದೆ? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಗುವಾಮ್ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಗೋವಾಮ್ ಎಲ್ಲಿ ಕಂಡುಬರುತ್ತೆ? ಒಂದು US ಅಲ್ಲಿ ಕಂಡುಬರುತ್ತೆ. ಎಲ್ಲಿ? ಒಂದು USA. ಸಿ ಡ್ರ್ಯಾಗನ್ 2026 ಅಂತ ಹೇಳ್ತೇವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ಶ್ರೀ ಗುರು ತೇಜ್ ಬಹದ್ದೂರ್ ವರ್ಲ್ಡ್ ಕ್ಲಾಸ್ ಯೂನಿವರ್ಸಿಟಿ ವಿಧೇಯಕ 2026 ಯಾವ ರಾಜ್ಯವು ಅಂಗೀಕರಿಸಿದೆ ಅಂತ? ಯಾವ ರಾಜ್ಯವು ಇದನ್ನು ಅಂಗೀಕರಣೆ ಮಾಡಿರಬಹುದು? ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಈ ಪಂಜಾಬ್ ಅಂತ ಹೇಳ್ತೀವಿ. ಯಾವ ರಾಜ್ಯ? ಒಂದು ಪಂಜಾಬ್ ರಾಜ್ಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಇತ್ತೀಚೆಗೆ ಬುಟೀಸ್ ಭರ್ಗಭೀಮೆ ಎಂಬ ಒಂದು ಹೊಸ ಉಬ್ಬರವಿಳಿತದ ಮೀನನ್ನು ಯಾವ ರಾಜ್ಯದ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಅಂತ? ಯಾವುದು ಒಂದು ಬುಟೀಸ್ ಅನ್ನೋದು? ಯಾವ ರಾಜ್ಯದವರು? ಸರ್ ಯಾವ ರಾಜ್ಯದವರು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ವೆಸ್ಟ್ ಬೆಂಗಾಲ್ ರಾಜ್ಯದವರು. ಯಾವ ರಾಜ್ಯ? ಈ ಒಂದು ವೆಸ್ಟ್ ಬೆಂಗಾಲ್ ರಾಜ್ಯ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಸಂತೋಷ ವರದಿ 2026 ಭಾರತದ ಶ್ರೇಣಿ ಏನು ಅಂತ? ಸೊ ನಿಮ್ಗೆ ಗೊತ್ತಿರಲಿ, ಸೊ ಈ ವರ್ಷವೂ ಸಹ ಸತತ 9ನೇ ವರ್ಷ ಇರಬಹುದೇನೋ. ಫಿನ್ಲ್ಯಾಂಡ್ ಫಸ್ಟ್ ಸ್ಥಾನದಲ್ಲಿದೆ. ಯಾವ ಸ್ಥಾನದಲ್ಲಿ? ಫಸ್ಟ್ ಸ್ಥಾನದಲ್ಲಿದೆ. ಯಾರು? ಫಿನ್ಲ್ಯಾಂಡ್ ಅವರು. ಸೆಕೆಂಡ್ ಯಾರಿದ್ದಾರೆ ಸರ್? ಈ ಯಾವ ಲ್ಯಾಂಡ್? ಇನ್ನೊಂದು ಲ್ಯಾಂಡ್ ಬರುತ್ತಲ್ಲ, ಸೊ ಆ ಲ್ಯಾಂಡ್. ಆ್ಯಂಡ್ ದೆನ್ ಥರ್ಡ್ ಡೆನ್ಮಾರ್ಕ್ ಇದ್ದಾರೆ. ಓಕೆ, ಸೊ ಯಾವ್ದು ಬರುತ್ತೆ ಅದು ಲ್ಯಾಂಡ್? ಮರ್ತೋಗ್ಬಿಟ್ಟೆ, ನೀವೇ ಹೇಳಿ ಅದಕ್ಕೆ. ಓಕೆ, ಸೊ ಇನ್ನೊಂದು ಲ್ಯಾಂಡ್ ಬರುತ್ತೆ. ಫಸ್ಟ್ ಫಿನ್ಲ್ಯಾಂಡ್ ಇದೆ, ಸೆಕೆಂಡ್ ಇನ್ನೊಂದು ಲ್ಯಾಂಡ್ ಇದೆ, ಆ್ಯಂಡ್ ದೆನ್ ಥರ್ಡ್ ಡೆನ್ಮಾರ್ಕ್ ಇದೆ. ಓಕೆ, ಸೊ ಇದು ಫಸ್ಟ್ ಟಾಪ್ 3 ಆ್ಯಂಡ್ ದೆನ್ ನೆಕ್ಸ್ಟ್ ಲಾಸ್ಟಲ್ಲಿ ಇರ್ತಕ್ಕಂಥದ್ದು ಯಾವುದು ಅಂದರೆ 147 ಅಥವಾ 147 ಇರೋದು ಅಫ್ಘಾನಿಸ್ತಾನ್ ಇದೆ. ಓಕೆ, ಯಾವುದರಲ್ಲಿ? ಒಂದು ವಿಶ್ವ ಸಂತೋಷ ವರದಿಯಲ್ಲಿ. ಸೊ ಹಾಗಾದರೆ ನಮ್ಮ ಭಾರತದ ಶ್ರೇಣಿ ಎಷ್ಟಿದೆ? ಸೊ 118, 116, 122 ಅಂತ ಇದೆ. ಸೊ ಯಾವುದಾಗಿದೆ ಸರ್? 118 ಅಲ್ಲ, ಸೊ 116 ಸ್ಥಾನದಲ್ಲಿ ಇದ್ದೇವೆ. ಸೊ 2025 ವಿಶ್ವ ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ನಾವು 2025 118 ಇದ್ವಿ. ಸೊ ಈ ವರ್ಷ ಏನಾಗಿದೆ? 2026 116 ಇಳಿದಿದ್ವಿ. ಓಕೆ, ಆ್ಯಕ್ಚುಲಿ ಇದು ಆತಂಕಕ್ಕೀಡು ಮಾಡತಕ್ಕಂಥ ಒಂದು ಸುದ್ದಿ ಅಂತ ಹೇಳ್ಬೋದು. 2 ಕಡಿಮೆ ಆಗಿದೆಯಲ್ಲ ಸರ್, ಬಟ್ ಆದರೂ ಸಹ ನಾವು 1ರಿಂದ 147 1ಕ್ಕೆ ನಿಯರ್ ಇದೀವ, 147 ನಿಯರ್ ಇದೀವ, 147ಕ್ಕೆ ನಾವು ನಿಯರ್ ಇದ್ದೀವಿ ಜಾಸ್ತಿ. ಓಕೆ, ಸೊ ಮೀನ್ಸ್ ಟಾಪ್ 100 ಅದು ನಾವು ಇದೀವ, ಟಾಪ್ 100 ಸಹ ನಾವಿಲ್ಲ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಉತ್ತರ ಕೊರಿಯಾದ ಸಂಸದೀಯ ಚುನಾವಣೆಯಲ್ಲಿ ಕಿಮ್ ಜಾಂಗ್ ಉನ್ ನೇತೃತ್ವದ ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾ ಎಷ್ಟು ಸ್ಥಾನಗಳನ್ನು ಗೆದ್ದುಕೊಂಡಿತು ಅಂತ? ಇದನ್ನು ಕೇಳ್ತಾನ ಸರ್ ಈ ರೀತಿಯ ಪ್ರಶ್ನೆನ? ಹೌದು, ಕೇಳ್ತಾನಲ್ಲ. ಸೊ ಎಷ್ಟು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಅಂತ? ಯಾರು? ಈ ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾ ಎಷ್ಟು ಸ್ಥಾನಗಳು ಅಂದರೆ ಸರ್ ದ್ಯಾಟ್ ಈಸ್ ಒಂದು 687 ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಓಕೆ, ಎಷ್ಟು ಸ್ಥಾನಗಳು? ಈ ಒಂದು 687 ಸ್ಥಾನಗಳನ್ನು. ಆ್ಯಂಡ್ ನಿಮ್ಗೆ ಗೊತ್ತಿರಲಿ, 99.03% ಓಟ್ಗಳನ್ನು ಪಡೆದುಕೊಂಡು ಈ ಒಂದು ವರ್ಕರ್ಸ್ ಪಾರ್ಟಿ ಆಫ್ ಕೊರಿಯಾ ಏನಿದೆ ಅಲ್ವಾ, ಮತ್ತೆ ಆಡಳಿತದ ಚುಕ್ಕಾಣಿಯನ್ನು ಇದು ಹಿಡಿದಿದೆ. ಓಕೆ, ಎಷ್ಟು? 99.03%. ಸೊ ಎಷ್ಟು ಸ್ಥಾನಗಳು? 687 ಸ್ಥಾನಗಳು ಅಂತ ಹೇಳ್ತೀವಿ. ಹೇಗೆ ಇದನ್ನು ಫನ್ನಿಯಾಗಿ ನೆನಪಿಟ್ಕೋಬೋದಲ್ಲ? 6, 7, 8 ಗೆದ್ದಿದೆ ಬಿಡಿ ಸರ್. ಇದು 6, 7, 8 ಹೀಗೆ ಹೇಳೋದಲ್ಲ, 6, 7, 8 ಅಂತ ಹೀಗೆ ಹೇಳ್ಬೋದು, ಈಸಿಯಾಗಿ ನೆನಪಿಳಿತದೆ. ಆ್ಯಂಡ್ ನೆಕ್ಸ್ಟ್ ಭೂಮಿಕಾ ಶ್ರೇಷ್ಠ ಯಾವ ದೇಶದ ಮೊದಲ ತೃತೀಯ ಲಿಂಗಿ ಮಹಿಳಾ ಸಂಸದರಾದರು ಅಂತ ಕೇಳ್ತಾನೆ. ಯಾರು ಈ ಒಂದು ಭೂಮಿಕಾ ಶ್ರೇಷ್ಠ ಅವರು? ಯಾವ ದೇಶದವರು? ಭೂಮಿಕಾ ಹೆಸರಿದೆ ಅಂತಂದರೆ ಬಾಂಗ್ಲಾದೇಶದಲ್ಲಿ ಇವಾಗ ಕರೆಂಟ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದೆನ್ ಭಾರತ, ಶ್ರೀಲಂಕಾ, ನೇಪಾಳ. ಯಾವುದಾಗಬಹುದು? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ನೇಪಾಳ ಅಂತ ಹೇಳ್ತೀವಿ. ನೇಪಾಳದ ಮೊದಲ ತೃತೀಯ ಲಿಂಗಿ ಮಹಿಳಾ ಸಂಸದರಾಗಿದ್ದಾರೆ ಯಾರು ಅಂತ ಕೇಳಿದ್ರೆ ಒಂದು ಭೂಮಿಕಾ ಶ್ರೇಷ್ಠ ಅವರು ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಯಾರು? ಒಂದು ಭೂಮಿಕಾ ಶ್ರೇಷ್ಠ ಅವರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತದ ಮೊದಲ LPG ATM ಅನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ? ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಸರ್ ಇದನ್ನು? ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಒಂದು ಗುರುಗ್ರಾಮದಲ್ಲಿ. ಓಕೆ, ಎಲ್ಲಿ ಅಂದರೆ ಈ ಒಂದು ಗುರುಗ್ರಾಮ ಎಲ್ಲಿ ಕಂಡುಬರುತ್ತೆ? ಹರಿಯಾಣದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಗುಡಿಪಾಡ್ವಾ ಯಾವ ರಾಜ್ಯದ ನವ ವರ್ಷದ ಹಬ್ಬವಾಗಿದೆ ಅಂತ? ಗುಡಿಪಾಡ್ವಾ ಈ ಒಂದು ಮಹಾರಾಷ್ಟ್ರದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯುಗಾದಿ, ಆ್ಯಂಡ್ ದೆನ್ ತಮಿಳ್ನಾಡಂತೆ, ಇದರಲ್ಲಿ ಯಾವುದು? ತೆಲಂಗಾಣ, ಆ್ಯಂಡ್ ದೆನ್ ಆಂಧ್ರ ಪ್ರದೇಶದಲ್ಲಿ.
ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಈ ಮೂವರಲ್ಲೂ ಸಹ ಯುಗಾದಿ ಅಂತ ನಾವು ಆಚರಣೆ ಮಾಡ್ತೀವಿ. ಓಕೆ, ಅದೇ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ ಅಂತ ಆಚರಣೆ ಮಾಡ್ತಾರೆ ಇದೇ ಯುಗಾದಿಯನ್ನು. ಅದೇ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಸೌತ್ ಮಹಾರಾಷ್ಟ್ರದವರು ಯುಗಾದಿನೇ ಆಚರಣೆ ಮಾಡ್ತಾರೆ. ಓಕೆ, ನಾರ್ತ್ ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ ಆಚರಣೆ ಮಾಡ್ತಾರೆ, ಬದಲಾಗಿ ಸೌತ್ ಮಹಾರಾಷ್ಟ್ರದಲ್ಲಿ ಯುಗಾದಿಯನ್ನೇ ಆಚರಣೆ ಮಾಡ್ತಾರೆ. ಸರಿನಾ? ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾಮಾಜಿಕ ಸುರಕ್ಷತಾ ಸಂಹಿತೆ 2020 ಸೆಕ್ಷನ್ 60 ಸಬ್ 4 ನಿಬಂಧನೆಯನ್ನು ಇದು ದತ್ತಕ ತಾಯಂದರಿಗೆ 3 ತಿಂಗಳ ಕಡಿಮೆ ವಯಸ್ಸಿನ ಮಗುವಿಗೆ ಮಾತ್ರ ಪ್ರಸೂತಿ ರಜೆಯನ್ನು ಮಿತಿಗೊಳಿಸಿತ್ತು. ಇದನ್ನು ಯಾವ ನ್ಯಾಯಾಲಯವು ಅಸಂವಿಧಾನಿಕ ಎಂದು ಘೋಷಿಸಿತು ಅಂತ ಕೇಳ್ತಾನೆ. ಸರ್ ಯಾವ ನ್ಯಾಯಾಲಯ ಅದು? ಯಾವ ನ್ಯಾಯಾಲಯ ಅಂದರೆ ಸರ್ ದ್ಯಾಟ್ ಈಸ್ ಈ ಸುಪ್ರೀಂ ಕೋರ್ಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸುಪ್ರೀಂ ಕೋರ್ಟ್ ಇದು ಅಸಂವಿಧಾನಿಕ ಎಂದು ತೀರ್ಪನ್ನು ನೀಡಿದೆ. ಓಕೆ, ಸೊ ಏನೇನು ತೀರ್ಪು ನೀಡಿದೆ? ಸಾಮಾಜಿಕ ಸುರಕ್ಷತಾ ಸಂಹಿತೆ 2020 ಸೆಕ್ಷನ್ ಈ ಒಂದು 60(4) ಇದೆ ಅಲ್ವಾ? ಸೊ ಅದರ ನಿಬಂಧನೆ ಇದು ದತ್ತಕ ತಾಯಂದರಿಗೆ 3 ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಮಗುವಿಗೆ ಮಾತ್ರ ಪ್ರಸೂತಿ ರಜೆಯನ್ನು ಮಿತಿಗೊಳಿಸಿತ್ತು ಅಂತ. ಓಕೆ, ಮೀನ್ಸ್ ಅದಕ್ಕಿಂತ ಜಾಸ್ತಿ ಕೊಡ್ಬೋದು ಅಂತ ಇದು ಹೇಳಿದೆ ಯಾರು? ಎಂದು ಸುಪ್ರೀಂ ಕೋರ್ಟ್ ಅವರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ? OBC ಆಯೋಗದ ಅಧ್ಯಕ್ಷರನ್ನಾಗಿ ಸೊ ಯಾರನ್ನು ನೇಮಿಸಲಾಗಿದೆ? ಸರ್ ಯಾರು ಅಂದರೆ ಈ ಒಂದು ಸಾಧ್ವಿ ನಿರಂಜನ್ ಜ್ಯೋತಿ ಅವರನ್ನು ನೇಮಿಸಲಾಗಿದೆ. ಸರ್ ಯಾರನ್ನ? ಈ ಒಂದು ಸಾಧ್ವಿ ನಿರಂಜನ್ ಜ್ಯೋತಿ ಅವರನ್ನು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. SC ST OBC ಮಹಿಳಾ ಆಯೋಗ ಆ್ಯಂಡ್ ದೆನ್ ಹ್ಯೂಮನ್ ರೈಟ್ಸ್. ಸೊ ಈ 1 2 3 4 5 ಆ್ಯಂಡ್ ದೆನ್ ಇನ್ನೊಂದು ಗ್ರೀನ್ ಟ್ರಿಬ್ಯುನಲ್. ಸೊ 6. ಸೊ ಈ 6ರಲ್ಲಿ ಯಾವುದೇ ಆಯೋಗದ ಅಧ್ಯಕ್ಷರು ಬದಲಾವಣೆ ಆದರೆ, ನೇಮಕ ಆದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನೆನ್ಪಿಟ್ಕೊಳ್ಳಿ, ಒಂದು ಕಡೆ ಬರೆದು ಇಟ್ಕೊಳ್ಳಿ. ಓಕೆ, ಸೊ ಯಾರನ್ನ ನೀವು ನೋಡ್ಕೊಳ್ಳೋದು ಭಾಳ ಉತ್ತಮ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಿಶ್ವ ಗುಬ್ಬಚ್ಚಿ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ? ಸರ್ ಗುಬ್ಬಚ್ಚಿ ದಿನ ಅಂತಂದರೆ 20 ಮಾರ್ಚ್ಗೆ ಆಚರಣೆ ಮಾಡ್ತೀವಿ. ಆ್ಯಂಡ್ ನಿಮ್ಗೆ ಗೊತ್ತಿರಲಿ, ಈ ಒಂದು ನಮ್ಮ ಹ್ಯಾಪಿ ಡೇ ಮೀನ್ಸ್ ಹ್ಯಾಪಿನೆಸ್ ಡೇ ಅಂತ ಹೇಳ್ತೀವಲ್ವಾ, ವರ್ಲ್ಡ್ ಹ್ಯಾಪಿನೆಸ್ ಡೇ 20 ಮಾರ್ಚ್ಗೆ ಆಚರಣೆ ಮಾಡ್ತೀವಿ. ಸೊ ಇದೇ 20 ಮಾರ್ಚ್ಗೆ ವಿಶ್ವ ಹ್ಯಾಪಿನೆಸ್ ಇಂಡೆಕ್ಸ್ ಬಿಡುಗಡೆ ಮಾಡಲಾಗ್ತದೆ. ಓಕೆ, 20 ಮಾರ್ಚ್ಗೆ. ಆ್ಯಂಡ್ ನೆಕ್ಸ್ಟ್ ಒಂದು ಸಾಗರ ಡಿಫೆನ್ಸ್ ಇಂಜಿನಿಯರಿಂಗ್ ವಿಶ್ವದ ಮೊದಲ ಸ್ವಾಯತ್ತ ಸಮುದ್ರ ಹಡಗು ತಯಾರಿಕಾ ಕೇಂದ್ರವನ್ನು ಎಲ್ಲಿ ಅಭಿವೃದ್ಧಿಪಡಿಸುತ್ತಿದೆ ಅಂತ ಕೊಟ್ಟಿದ್ದಾನೆ. ಸರ್ ಎಲ್ಲಿ ಅಂದರೆ ಸರ್ ಇದು ಅಭಿವೃದ್ಧಿಪಡಿಸ್ತಾ ಇರೋದು ಈ ಒಂದು ಜುವಲ್ ದಿನ್ನೆ ಮೀನುಗಾರಿಕಾ ಬಂದರು ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಏನನ್ನು ಅಭಿವೃದ್ಧಿಪಡಿಸ್ತಾ ಇದೆ? ಸಾಗರ ಡಿಫೆನ್ಸ್ ಇಂಜಿನಿಯರಿಂಗ್ ಏನಿದೆಯಲ್ವಾ, ಇದು ವಿಶ್ವದ ಮೊದಲ ಸ್ವಾಯತ್ವ ಸಮುದ್ರ ಹಡಗು ತಯಾರಿಕಾ ಕೇಂದ್ರವನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಎಲ್ಲಿ? ಒಂದು ಜುವಲ್ ದಿನೆಯಲ್ಲಿ ಕಂಡುಬರುತ್ತೆ, ಒಂದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ನೀತಾ ಅಂಬಾನಿ ಅವರಿಗೆ ಕೀಸ್ ಹ್ಯುಮ್ಯಾನಿಟೇರಿಯನ್ ಅವಾರ್ಡ್ 2026 ಯಾವ ಕ್ಷೇತ್ರದಲ್ಲಿನ ಸಾಧನೆಗಾಗಿ ನೀಡಿ ಗೌರವಿಸಲಾಯಿತು ಅಂತ ಕೇಳಿದ್ದಾನೆ. ಸರ್ ಯಾವ ಒಂದು ಕ್ಷೇತ್ರದಲ್ಲಿ? ಯಾವ ಕ್ಷೇತ್ರ ಅಂದರೆ ಒಂದು ಮಾನವೀಯ ಕ್ಷೇತ್ರ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಮಾನವೀಯ ಕಾರ್ಯ. ಓಕೆ, ಏನಿಲ್ಲ, ಒಂದು ರೀಚಾರ್ಜ್ನ 1 ರೂಪಿ ಇನ್ಕ್ರೀಸ್ ಮಾಡಿದ್ರೆ ಮುಗಿಯಿತು. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ಇನಿಷಿಯೇಟಿವ್ ಆಫ್ ದ ಇಯರ್ ಅವಾರ್ಡ್ 2026 ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಸರ್ ಯಾವುದು? ಈ ಒಂದು ಇನಿಷಿಯೇಟಿವ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಯಾರಿಗೆ ಸರ್? ಅದು ಯಾರಿಗೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು RBI ಅಂತ ಹೇಳ್ತೀವಿ. ಯಾವುದು? ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆ್ಯಂಡ್ ನೆಕ್ಸ್ಟ್ ಒಂದು ಮಹಾರಾಷ್ಟ್ರ ವಿಧಾನಸಭೆಯ ಯಾವ ವಿಧೇಯಕವನ್ನು ಧ್ವನಿ ಮತದಿಂದ ಅಂಗೀಕರಿಸಿತ್ತು ಅಂತ ಕೇಳಿದ್ದಾನೆ. ಓಕೆ, ಧ್ವನಿ ಮತದಿಂದ ಅಂಗೀಕರಣ ಮಾಡಿದೆ ಅಂತ ಯಾವ ವಿಧೇಯಕ ಅಂತ? ಯಾವುದು? ಈ ಒಂದು ಮಹಾರಾಷ್ಟ್ರ ವಿಧಾನಸಭೆ. ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಧರ್ಮ ಸ್ವಾತಂತ್ರ್ಯ ವಿಧೇಯಕ ಅಂತ ಹೇಳ್ತೀವಿ. ಯಾವುದು? ಒಂದು ಧರ್ಮ ಸ್ವಾತಂತ್ರ್ಯ ವಿಧೇಯಕ 2026. ಆ್ಯಂಡ್ ನೆಕ್ಸ್ಟ್ ಭಾರತೀಯ ನೌಕಾಪಡೆಯ ಯಾವ ಮಿಷನ್ನ 2ನೇ ಆವೃತ್ತಿಯನ್ನು ಪ್ರಾರಂಭಿಸಿತು ಅಂತ ಕೇಳಿದಾನೆ. ಹೆಸರನ್ನ ಯಾವುದು? ಒಂದು ನಮ್ಮ ಭಾರತೀಯ ನೌಕಾಪಡೆ. ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು IOS ಸಾಗರ್ ಅಂತ ಹೇಳ್ತೀವಿ. ಯಾವುದೇ ಒಂದು IOS ಸಾಗರವನ್ನು ಈ ನಮ್ಮ ಭಾರತೀಯ ನೌಕಾಪಡೆ ಏನಿದೆ ಅಲ್ವಾ, ಇದು ಪ್ರಾರಂಭ ಮಾಡಿದೆ. ಎಷ್ಟನೇ ಆವೃತ್ತಿ? 2ನೇ ಆವೃತ್ತಿಯನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಒಂದು ಉಗಾದಿ ಅಲ್ಲದು ಯುಗಾದಿ ಹಬ್ಬವು ಯಾವ 2 ರಾಜ್ಯಗಳ ಹಿಂದೂ ನವವರ್ಷವನ್ನು ಸೂಚಿಸುತ್ತದೆ ಅಂತ ಯಾವ್ಯಾವ ರಾಜ್ಯದ ಸರ್ ಅದು? ನಮ್ಮ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಕರ್ನಾಟಕ. ಓಕೆ, ಸೊ ನಿಮ್ಗೆ ಗೊತ್ತಿರಲಿ, ನಮ್ಮ ಕರ್ನಾಟಕದಲ್ಲಿ ನಾವು ಯುಗಾದಿ ಅಂತ ಪ್ರೊನೌನ್ಸ್ ಮಾಡ್ತೀವಿ, ಬಟ್ ಇನ್ ಆಂಧ್ರ ಆ್ಯಂಡ್ ತೆಲಂಗಾಣದಲ್ಲಿ ಉಗಾದಿ ಅಂತ ಪ್ರೊನೌನ್ಸ್ ಮಾಡ್ತಾರೆ. ಓಕೆ, ಏನಂತ ಪ್ರೊನೌನ್ಸ್ ಮಾಡ್ತಾರೆ? ಉಗಾದಿ ಅಂತ. ಯುಗಾದಿ ಅಲ್ಲ, ಅಂತ ಪ್ರೊನೌನ್ಸ್ ಮಾಡ್ತಾರೆ ಅವರು, ಉಗಾದಿ ಅಂತ. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ರಿಸಾ ಟೈಮ್ಲೆಸ್ ಟ್ರೈಬಲ್ ಬ್ರ್ಯಾಂಡ್ ಅನ್ನು ಎಲ್ಲಿ ಪ್ರಾರಂಭಿಸಿತು ಅಂತ ಕೇಳ್ತಾರೆ. ಯಾವುದು? ಒಂದು ರಿಸಾ ಟೈಮ್ಲೆಸ್ ಟ್ರೈಬಲ್ ಬ್ರ್ಯಾಂಡನ್ನು ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಸುಂದರ್ ನರ್ಸರಿ ಅಂತ ಹೇಳ್ತೀವಿ. ಎಲ್ಲಿ? ಒಂದು ಸುಂದರ್ ನರ್ಸರಿಯಲ್ಲಿ ಎಲ್ಲಿ ಬರುತ್ತೆ? ಒಂದು ನವದೆಹಲಿಯಲ್ಲಿ ಕಂಡುಬರುತ್ತೆ. ಆ್ಯಂಡ್ ಇವಾಗ ಫಾಸ್ಟ್ ಹೋಗೋಣ ಇನ್ನೂ ಸ್ವಲ್ಪ. ಇತ್ತೀಚೆಗೆ ಚುನಾವಣಾ ಆಯೋಗವು ಯಾವ ರಾಜ್ಯದ ಮುಖ್ಯ ಕಾರ್ಯದರ್ಶಿ ನಂದಿನಿ ಚಕ್ರವರ್ತಿ ಅವರನ್ನು ಹುದ್ದೆಯಿಂದ ತೆಗೆದುಹಾಕಲು ಶಿಫಾರಸು ಮಾಡಿತು ಅಂತ? ಯಾರನ್ನ? ಸೊ ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಒಂದು ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ. ಯಾವುದು? ಒಂದು ವೆಸ್ಟ್ ಬೆಂಗಾಲಲ್ಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಫಿಚ್ ರೇಟಿಂಗ್ಸ್ ಹಣಕಾಸು ವರ್ಷ 2026ಕ್ಕೆ ಭಾರತ GDP ಬೆಳವಣಿಗೆ ದರವನ್ನು ಎಷ್ಟು ಎಂದು ಅಂದಾಜಿಸಿದೆ ಅಂತ ಕೊಟ್ಟಿದ್ದಾನೆ. ಸರ್ ಎಷ್ಟು ಅಂದರೆ ಸರ್ 7.3% ಎಂದು ಅಂದಾಜು ಮಾಡಿದೆ. ಯಾರು? ಒಂದು ಫಿಚ್ ರೇಟಿಂಗ್ಸ್ ಅವರು ನಮ್ಮ ಭಾರತದ ಹಣಕಾಸು ವರ್ಷದಲ್ಲಿ ಈ ಒಂದು GDPಯ ಬೆಳವಣಿಗೆ ದರವನ್ನು. ಆ್ಯಂಡ್ ನೆಕ್ಸ್ಟ್ ಒಂದು ಜಲಜೀವನ್ ಮಿಷನ್ JJM 2.0 ಅಡಿಯಲ್ಲಿ ಯಾವ 2 ರಾಜ್ಯಗಳೊಂದಿಗೆ
MOUಗಳಿಗೆ ಸಹಿ ಹಾಕಲಾಗಿದೆ ಅಂತ ಯಾವ ಎರಡು ರಾಜ್ಯಗಳಿಗೆ, ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಒಂದು ರಾಜಸ್ಥಾನ ಆ್ಯಂಡ್ ದೆನ್ ಮಧ್ಯಪ್ರದೇಶ. ಯಾವ ರಾಜ್ಯ? ಆಪ್ಷನ್ ಬಿ ರಾಜಸ್ಥಾನ ಆ್ಯಂಡ್ ದೆನ್ ಮಧ್ಯಪ್ರದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, IPL 2026 ಆರಂಭಿಕ ಪಂದ್ಯಗಳಿಗಾಗಿ ಸನ್ರೈಸರ್ಸ್ ಹೈದರಾಬಾದ್ ನಾಯಕರಾಗಿ ಯಾರನ್ನು ನೇಮಿಸಲಾಗಿದೆ ಅಂತ? ಯಾರನ್ನು ನೇಮಿಸಲಾಗಿದೆ ಸರ್ ಇವರನ್ನು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಇಶಾನ್ ಕಿಶನ್ ಅವರು. ಓಕೆ, ಯಾರು ಅಂದರೆ ಈ ಒಂದು ಇಶಾನ್ ಕಿಶನ್ ಅವರು ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಯಾರು ಬರ್ತಾರೆ? ಪ್ಯಾಟ್ ಕಮಿನ್ಸ್ ಅವರು ಬರ್ತಾರೆ. ಅಂದರೆ ನೆಕ್ಸ್ಟ್ ಈ ಒಂದು 2026 ಮಾರ್ಕ್ ಲಿಂಟನ್ ಹಿಸ್ಟ್ರಿ ಪ್ರೈಸನ್ನು ಯಾರು ಗೆದ್ದಿದ್ದಾರೆ? ಇದನ್ನು ಹಾರ್ವರ್ಡ್ ವಿಶ್ವವಿದ್ಯಾಲಯದ ನಿಮನ್ ಫೌಂಡೇಶನ್ ನೀಡುತ್ತದೆ ಅಂತ ಕೊಟ್ಟಿದ್ದಾನೆ. ಸರ್ ಯಾರು ಗೆದ್ದಿದ್ದಾರೆ ಇದನ್ನು? ಯಾರು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ವಿಲಿಯಂ ಡಾಲ್ರಿಂಪಲ್ ಅವರು ಗೆದ್ದಿದ್ದಾರೆ. ಸರ್ ಯಾರು ಅಂದರೆ ಒಂದು ವಿಲಿಯಂ ಡಾಲ್ರಿಂಪಲ್ ಅವರು ಯಾವ ಪ್ರಶಸ್ತಿ? ಲಿಂಟನ್ ಹಿಸ್ಟ್ರಿ ಪ್ರೈಸನ್ನು ಗೆದ್ದಿದ್ದಾರೆ. ಯಾರು ನೀಡ್ತಾರೆ ಇದನ್ನು? ಹಾರ್ವರ್ಡ್ ವಿಶ್ವವಿದ್ಯಾಲಯ ನೀಡ್ತದೆ. ಅಂದರೆ ನೆಕ್ಸ್ಟ್ ಇತ್ತೀಚೆಗೆ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಸಂಘರ್ಷದಲ್ಲಿ ಅಮೆರಿಕದ ಸೈನ್ಯಗಳ ನೆಲೆಗಳ ಮೇಲೆ ದಾಳಿ ಮಾಡಲು ಇರಾನ್ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಅಂತ? ಯಾವ ಒಂದು ಕಾರ್ಯಾಚರಣೆ ಸರ್? ದ್ಯಾಟ್ ಈಸ್ ಒಂದು ಆಪರೇಷನ್ ಫತೇಹ್ ಎ ಖೈಬರ್ ಅನ್ನೋದು. ಸರ್ ಆಪರೇಷನ್ ಟ್ರೂ ಪ್ರಾಮಿಸ್ ಅಲ್ವಾ? ಹೌದು, ಆಪರೇಷನ್ ಟ್ರೂ ಪ್ರಾಮಿಸ್ ಅನ್ನೋದು ಫಸ್ಟ್ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಮಿಷನ್ ಅವ್ರದ್ದು. ಬಟ್ ಅವರ ಸೈನ್ಯದ ನೆಲೆಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥ ಒಂದು ಕಾರ್ಯಾಚರಣೆ ಅದು ಅಂದರೆ ಈ ಒಂದು ಆಪರೇಷನ್ ಫತಹ್ ಎ ಖೈಬರ್ ಅಂತ ಹೇಳ್ತೀವಿ. ಯಾವುದೋ ಈ ಒಂದು ಆಪರೇಷನ್ ಫತಹ್ ಎ ಒಂದು ಖೈಬರ್ ಅನ್ನೋದು ಮೇ ಬಿ ಇನ್ ಪರ್ಷಿಯಾ ಲ್ಯಾಂಗ್ವೇಜಲ್ಲಿ. ಸೊ ಟ್ರೂ ಪ್ರಾಮಿಸ್ ಅಂದರೆ ಇದೇ ಅಂತ ಇರ್ಬೋದೇನು? ಓಕೆ, ಬಟ್ ನಿಮಗೆ ಎರಡು ಸಹ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಇತ್ತೀಚೆಗೆ ಭಾರತ ಮೊದಲ ರಾಷ್ಟ್ರೀಯ ಫಲಿತಾಂಶ ಆಧಾರಿತ ಪರಿಸರ ಪ್ರಶಸ್ತಿಯಾಗಿ ಯಾವುದನ್ನು ಘೋಷಿಸಲಾಗಿದೆ ಅಂತ? ಯಾವುದನ್ನು ಘೋಷಣೆ ಮಾಡಲಾಗಿದೆ? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಶೂನ್ಯ ಪ್ರಶಸ್ತಿ ಅಂತ ಹೇಳ್ತೀವಿ. ಯಾವುದೇ ಒಂದು ಶೂನ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಯಾವಕ್ಕೆ? ಈ ಒಂದು ರಾಷ್ಟ್ರೀಯ ಫಲಿತಾಂಶ ಆಧಾರಿತ ಪರಿಸರ ಪ್ರಶಸ್ತಿಯಾಗಿ. ಓಕೆ, ಯಾವುದಂದರೆ ಒಂದು ಶೂನ್ಯ ಪ್ರಶಸ್ತಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ಪ್ಯಾರಿಸ್ ಒಪ್ಪಂದದ ಯಾವ ಅನುಚ್ಛೇದದ ಅಡಿಯಲ್ಲಿ ವಿಶ್ವಸಂಸ್ಥೆಯು ತನ್ನ ಮೊದಲ ಅಧಿಕೃತ ಇಂಗಾಲ ಕ್ರೆಡಿಟನ್ನು ಘೋಷಿಸಿದೆ ಅಂತ? ಯಾವ ಅನುಚ್ಛೇದ ಅದು? ಸರ್ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು 6.4 ಅಂತ ಹೇಳ್ತೀವಿ. ಸರ್ ಈ ಒಂದು 6.4 ಅನುಚ್ಛೇದ. ಆ್ಯಂಡ್ ನೆಕ್ಸ್ಟ್ ಒಂದು ಶೂನ್ಯ ತಾರತಮ್ಯ ದಿನವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗ್ತದೆ ಅಂತ? ಯಾವಾಗ ಆಚರಣೆ ಮಾಡ್ತೀವಿ ಸರ್ ಇದನ್ನು? ಒಂದು 10 ಬಾರಿ ನೋಡಿದ್ದೀವಿ ಇದನ್ನು. ಯಾವ ವರ್ಷ? ಯಾವುದು ಅಂದರೆ ಒಂದು ಪ್ರತಿ ವರ್ಷ ಮಾರ್ಚ್ 1ರಂದು ಇದನ್ನು ನಾವು ಶೂನ್ಯ ತಾರತಮ್ಯ ದಿನವನ್ನು ಮೀನ್ಸ್ ಒಂದು ಜೀರೋ ಡಿಸ್ಕ್ರಿಮಿನೇಷನ್ ಡೇನ ಆಚರಣೆ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ EY ಎಂಟರ್ಪ್ರಿನರ್ ಆಫ್ ದ 2025 ಅವಾರ್ಡನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ ಅಂತ? ಎಂಟರ್ಪ್ರಿನರ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಯಾರಿಗೆ ಅಂದರೆ ಸರ್ ದ್ಯಾಟ್ ಈಸ್ ಒಂದು ದೀಪೇಂದ್ರ ಗೋಯಲ್ ಅವರಿಗೆ. ಸರ್ ಯಾರು? ಒಂದು ದೀಪೇಂದ್ರ ಗೋಯಲ್ ಅಂತ ಹೇಳ್ತೀವಿ. ಸ್ವಿಗ್ಗಿ ಇವರೇ ಅಲ್ವಾ CEO? ಸೊ ಇವರೇ ನೋಡಿ, ದೀಪೇಂದ್ರ ಗೋಯಲ್ ಅವರು. ಆ್ಯಂಡ್ ನೆಕ್ಸ್ಟ್ ಇತ್ತೀಚೆಗೆ ಯಾವ ರಾಜ್ಯದ ಭಂಡಾರಾ ಜಿಲ್ಲೆಯ ಬೇಲಾ ಗ್ರಾಮ ಪಂಚಾಯಿತಿಯನ್ನು ಭಾರತ ಮೊದಲ ನೆಟ್ ಜೀರೋ ಪಂಚಾಯಿತಿ ಎಂದು ಗುರುತಿಸಲಾಗಿದೆ ಅಂತ ಕೊಟ್ಟಿದ್ದಾನೆ. ಸರ್ ಯಾವುದನ್ನು? ಸರ್ ಯಾವುದು ಅಂತ ಕೇಳಿದ್ರೆ ದ್ಯಾಟ್ ಈಸ್ ಈ ಮಹಾರಾಷ್ಟ್ರದ್ದು ಅಂತ ಹೇಳ್ತೀವಿ. ಸರ್ ಯಾವುದೋ ಒಂದು ಗ್ರಾಮ ಪಂಚಾಯತಿ, ಒಂದು ಬೇಲಾ ಗ್ರಾಮ ಪಂಚಾಯತಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಈ ಒಂದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ, ಇದು ಸಹ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಭಾರತೀಯ ವಾಯುಸೇನೆಯು ವಾಯುಶಕ್ತಿ 2026 ಅಭ್ಯಾಸವನ್ನು ಎಲ್ಲಿ ನಡೆಸಿತು ಅಂತ? ಎಲ್ಲಿ ಅಂದರೆ ಸರ್ ಈ ಒಂದು ಪೋಖ್ರಾನಲ್ಲಿ ನಡೆಸಿದೆ. ಸರ್ ಎಲ್ಲಿ ಅಂದರೆ ಈ ಒಂದು ಪೋಖ್ರಾನ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಫೆಬ್ರವರಿ 2026 ಪಾಕಿಸ್ತಾನವು ಅಫ್ಘಾನಿಸ್ತಾನದೊಳಗೆ TTP ಮತ್ತು ISK ನೆಲೆಗಳ ಮೇಲೆ ವೈಮಾನಿಕ ದಾಳಿಗಳನ್ನು ನಡೆಸಿತು. ಈ ಗಡಿ ದಾಟಿದ ಕಾರ್ಯಾಚರಣೆಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು ಅಂತ? ಯಾವ ಕಾರ್ಯಾಚರಣೆ ಅದು? ಯಾವ ಕಾರ್ಯಾಚರಣೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಆಪರೇಷನ್ ಗಜಬ್ ಲಿ ಹಕ್ ಅಂತ ಹೇಳ್ತೀವಿ. ಸರ್ ಯಾವುದೇ ಒಂದು ಆಪರೇಷನ್ ಗಜಬ್ ಲಿ ಹಕ್ ಅನ್ನೋದು ಈ ಒಂದು ಕಾರ್ಯಾಚರಣೆ ಹೆಸರಾಗಿತ್ತು. ಯಾರು ಇದನ್ನು ಕೊಟ್ಟಿದ್ದಾರೆ? ಪಾಕಿಸ್ತಾನ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಹೆಚ್ಚಿನ ತೀವ್ರತೆಯ ಸಂಯುಕ್ತ ಸಮುದ್ರ ಅಭ್ಯಾಸ ಕಲರಿಪಟ್ಟು ಅನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದರೆ ಸರ್ ಎಲ್ಲಿ? ಸರ್ ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಲಕ್ಷದ್ವೀಪದಲ್ಲಿ. ಓಕೆ, ಎಲ್ಲಿ ಅಂದರೆ ಒಂದು ಲಕ್ಷದ್ವೀಪ ಅಂತ ಹೇಳ್ತೀವಿ. ಕಲರಿಪಟ್ಟು ಅಂದರೆ ಕೊಚ್ಚಿ ಕೇರಳ ಅಂತ ಹೋಗೋದಲ್ಲ, ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಲಕ್ಷದ್ವೀಪ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವಿಶೋರಾಡ್ಸ್ ಕ್ಷಿಪಣಿಯು ಇತ್ತೀಚೆಗೆ ಯಶಸ್ವಿ ಪರೀಕ್ಷೆಯನ್ನು ಯಾವ ರಾಜ್ಯದ ಕರಾವಳಿಯಲ್ಲಿ ನಡೆಸಲಾಯಿತು ಅಂತ? ಯಾವ ರಾಜ್ಯದಲ್ಲಿ ಸರ್ ಅದು? ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಒಡಿಶಾದ ಕರಾವಳಿಯಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಇತ್ತೀಚೆಗೆ ಕುನೋ ರಾಷ್ಟ್ರೀಯ ಉದ್ಯಾನವನಕ್ಕೆ ಯಾವ ದೇಶದಿಂದ ಸರ್? ಬೋಟ್ಸ್ವಾನಾ ದೇಶದಿಂದ ಚಿರತೆಗಳನ್ನು ತರಲಾಯಿತು. ಆ್ಯಂಡ್ ದೆನ್ ಸಿಕ್ಕಿಂನ ಪ್ಯಾಂಕಾಂಗ್ ವಿಮಾನ ನಿಲ್ದಾಣವನ್ನು ಇತ್ತೀಚೆಗೆ ಯಾರ ಗೌರವಾರ್ಥವಾಗಿ ಮರು ನಾಮಕರಣ ಮಾಡಲಾಗುವುದು ಎಂದು ಘೋಷಿಸಲಾಗಿದೆ ಅಂತ? ಯಾರ ಒಂದು ಹೆಸರಿನಿಂದ? ಯಾರ ಹೆಸರಿನಿಂದ ಅಂದರೆ ಸರ್ ದ್ಯಾಟ್ ಈಸ್ ಈ ತ್ರಿಲೋಚನ್ ಪೋಖ್ರೆಲ್ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಒಂದು ತ್ರಿಲೋಚನ್ ಪೋಖ್ರೆಲ್ ಅವರ ಹೆಸರಿಂದ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಘೇಲ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ಅಧಿಕಾರ ವಹಿಸ್ಕೊಂಡಿದ್ದಾರೆ ಅಂತ? ಘೇಲ್ ಒಂದು ಕಂಪ್ನಿ ಇದೆ ಅಲ್ವಾ, ಮಹಾರತ್ನ ಕಂಪ್ನಿ. ಸೊ ಆ ಒಂದು ಕಂಪನಿಯ ಒಂದು CEO ಯಾರು ಅಂತ ಕೇಳಿದ್ರೆ, ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರು ಅಂತ ಕೇಳಿದ್ರೆ ಒಂದು ದೀಪಕ್ ಗುಪ್ತಾ ಅವರು ಅಂತ ಹೇಳ್ತೀವಿ. ಸರ್ ಯಾರು? ಒಂದು ದೀಪಕ್ ಗುಪ್ತಾ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ವನ್ಯಜೀವಿ ದಿನವನ್ನು ನಾವು ಪ್ರತಿ ವರ್ಷ 3 ಮಾರ್ಚ್ಗೆ ಆಚರಣೆ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಆಧ್ಯಾತ್ಮಿಕ ಜಾಗೃತಿ ಕೇಂದ್ರ ಚೇತನ ಗಣಾಶ್ರಮದ ಶಂಕುಸ್ಥಾಪನೆಯನ್ನು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಇನ್ ಕೇರಳದಲ್ಲಿನ ಏನಂತ?
ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ವಿಶ್ವದ ಮೊದಲ ಸಾರ್ವಭೌಮ ಹಣಕಾಸು ಕ್ಲೌಡ್ ಮೂಲ ಸೌಕರ್ಯವನ್ನು ಯಾವ ದೇಶವು ಪ್ರಾರಂಭಿಸಿತು ಅಂತ ಕೇಳಿದ್ರೆ ಸರ್, ಯಾವ ದೇಶವು ಇದನ್ನು ಪ್ರಾರಂಭ ಮಾಡಿದೆ, ಯಾವ ದೇಶ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಈ ಒಂದು UAE ಅಂತ ಹೇಳ್ತೀವಿ. ಯಾವುದು ಒಂದು ಯುನೈಟೆಡ್ ಅರಬ್ ಎಮಿರೇಟ್ಸ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪ್ರಸ್ತುತ ಹಣಕಾಸು ವರ್ಷದಲ್ಲಿ 3ನೇ ತ್ರೈಮಾಸಿಕದಲ್ಲಿ ಭಾರತ ನೈಜ GDP ಎಷ್ಟು ಪ್ರತಿಶತದಷ್ಟು ಬೆಳವಣಿಗೆಯನ್ನು ಕಂಡಿತು ಅಂತ ಕೊಟ್ಟಿದ್ದಾನೆ. ಸರ್ ಎಷ್ಟು ಪ್ರತಿಶತ, ಸರ್ ಎಷ್ಟು ಅಂದರೆ ದ್ಯಾಟ್ ಈಸ್ ಈ ಒಂದು 7.8% ಅಂತ ಹೇಳ್ತೀವಿ. ಸರ್ ಎಷ್ಟು ಅಂದರೆ ಈ ಒಂದು 7.8% ಬೆಳವಣಿಗೆಯನ್ನು ಕಂಡಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಂದು ಇತ್ತೀಚೆಗೆ 7,51,446 ಸಸಿಗಳನ್ನು ನೆಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡನ್ನು ಯಾವ ನಗರವು ಸ್ಥಾಪಿಸಿತು ಅಂತ ಯಾವ ನಗರ ಸರ್ ಅದು ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ವಾರಣಾಸಿ. ಓಕೆ, ಯಾವುದು ಅಂದರೆ ಈ ಒಂದು ವಾರಣಾಸಿ ಅಂತ ಹೇಳ್ತೀವಿ, ವಾರಣಾಸಿ. ಆ್ಯಂಡ್ ನೆಕ್ಸ್ಟ್ ಒಂದು ದಿವ್ಯಾಂಗ ಸಹಾಯಕ ಪೋರ್ಟಲನ್ನು ಯಾವ ರಾಜ್ಯವು ಪ್ರಾರಂಭಿಸಿದೆ, ಯಾವ ರಾಜ್ಯ ಸರ್ ಅದು ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ನನ್ನ ಅದರ ಮಹಾರಾಷ್ಟ್ರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ 2025 ಸಾಲಿನ ಬೆಸ್ಟ್ ಏರ್ಪೋರ್ಟ್ ಆಟ್ ಅರೈವಲ್ಸ್ ಗ್ಲೋಬಲಿ ಪ್ರಶಸ್ತಿಯನ್ನು ಯಾವ ವಿಮಾನ ನಿಲ್ದಾಣಕ್ಕೆ ನೀಡಿ ಗೌರವಿಸಲಾಯಿತು ಅಂತ ಯಾವ ವಿಮಾನ ನಿಲ್ದಾಣ ಸರ್ ದ್ಯಾಟ್ ಈಸ್ ಈ ಒಂದು ಮಂಗಳೂರು ವಿಮಾನ ನಿಲ್ದಾಣ, ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ತೀವಿ. ಯಾವ ಒಂದು ಅವಾರ್ಡನ್ನು ಬೆಸ್ಟ್ ಏರ್ಪೋರ್ಟ್ ಆಟ್ ಅರೈವಲ್ಸ್ ಗ್ಲೋಬಲಿ, ಓಕೆ, ಈ ಒಂದು ವಿಮಾನ ನಿಲ್ದಾಣಕ್ಕೆ ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಗೂಂಜ್ 2026 ಯುವ ಉತ್ಸವವನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದಾನೆ. ಎಲ್ಲಿ ನಡೆಸಲಾಗಿದೆ, ಎಲ್ಲಿ ಅಂದರೆ ಸರ್ ದ್ಯಾಟ್ ಈಸ್ ಈ ಜಮ್ಮು ಕಾಶ್ಮೀರದಲ್ಲಿ. ಎಲ್ಲಿ ಅಂದರೆ ಒಂದು ಜಮ್ಮು ಕಾಶ್ಮೀರ ಅಂತ ಹೇಳ್ತೀವಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪುದುಚೇರಿಯಲ್ಲಿ ಎಷ್ಟು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಮೌಲ್ಯದ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದರು ಅಂತ. ಎಷ್ಟು ಕೋಟಿ ರೂಪಾಯಿಗಳು, ಎಷ್ಟು ಅಂದರೆ ಸರ್ ದ್ಯಾಟ್ ಈಸ್ ಈ 2,700 ಕೋಟಿಗಿಂತ ಹೆಚ್ಚು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ನಿವಾಸ ಸೂಚ್ಯಂಕ 2026, ನಿವಾಸ ಸೂಚ್ಯಂಕ ಅಂದರೆ ಏನಂತ ಹೇಳ್ಬೋದು ನಾವು, ರೆಸಿಡೆನ್ಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಯಾವ ದೇಶವು ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಯಾವ ದೇಶ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಒಂದು ಗ್ರೀಸ್ ದೇಶ ಅಂತ ಹೇಳ್ತೀವಿ. ಯಾವುದು ದೇಶ, ಒಂದು ಗ್ರೀಸ್ ದೇಶ ಏನಿದೆ ಅಲ್ವಾ, ಜಾಗತಿಕ ನಿವಾಸ ಸೂಚ್ಯಂಕದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ವಾಸಿಸಲು ಯೋಗ್ಯವಾಗಿರ್ತಕ್ಕಂಥ ಒಂದು ದೇಶ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಎಲಿಸ್ ಪೇರಿ ಅವರು ಕ್ರಿಕೆಟ್ನ ಎಲ್ಲ ಸ್ವರೂಪಗಳಿಂದ ನಿವೃತ್ತಿ ಪಡೆದುಕೊಂಡಿದ್ದಾರೆ. ಇವರು ಆಸ್ಟ್ರೇಲಿಯಾದ ಆಟಗಾರ್ತಿಯಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು 101ನೇ ಪ್ರಶ್ನೆ, ಆರವ್ ಡೆಂಗ್ಲಾ ಇತ್ತೀಚೆಗೆ ಭಾರತ ಎಷ್ಟನೇ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆದರು ಅಂತ. ಎಷ್ಟನೇದಾಗಿರ್ಬೋದು, 91, 92, 93, 94. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 93ನೇದು ಅಂತ ಹೇಳ್ತೀವಿ. ಯಾಕಂದರೆ 94 ಮಯಾಂಕ್ ಶರ್ಮಾ ಅವರಾಗಿದ್ರಲ್ವಾ, ಯಾವ ರಾಜ್ಯದವರು, ಈ ಒಂದು ಅಸ್ಸಾಂ ರಾಜ್ಯದವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಮುಸ್ತಫಾ ಖಮೇನಿ ಇತ್ತೀಚೆಗೆ ಯಾವ ದೇಶದ ಹೊಸ ಸರ್ವೋಚ್ಚ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅಂತ. ಓಕೆ, ಸೊ ಇದನ್ನು ನೀವು ಇಂದಿನ ಹೋಮ್ವರ್ಕ್ ಆಗಿ ಆನ್ಸರ್ನ ತೊಗೊಳ್ಳಿ. ಆ್ಯಂಡ್ ದೆನ್ ಇದಕ್ಕೆ ನೀವು ಕಾಮೆಂಟನ್ನು ಆನ್ಸರ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವೀಕ್ಲಿ ಕರೆಂಟ್ ಅಫೇರ್ಸನ್ನು ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್.